ನನ್ನನ್ನು ಎಳೆದುಕೊಂಡು ಹೋಯಿತು ಅಂತ ಹೇಳ್ತೇವಲ್ಲ, ಮೂಲದವರು ಇಳಿಯಬಾರದ ಗದ್ದೆಗೆ ಇಳಿತಾನೆ. ಆಗ ಇಳಿದಾಗ ಕೋಣಗಳು ಮಾಯ, ಅವನು ಮಾಯ ಅಂತ ಆಯ್ತಾನೆ. ನನಗೆ ನಮ್ಮ ಮನೆಯಲ್ಲಿ ಈ ಎರಡು ದೈವಗಳು ಉದ್ಭವ ಆದ್ದು ಅಂತ ಗೊತ್ತಾದಾಗ ಶಾಕ್ ಆಯ್ತು. ಆಸ್ ಇಟ್ ಈಸ್ ಕಾಪಿ ಮಾಡಿ, ಅದು ನನ್ನದು ಅನ್ನುವ ಕುರುಹೇ ಇಲ್ಲದೆ ವಿಕಿಪೀಡಿಯಾದಲ್ಲಿ ಅವರ ಹೆಸರಲ್ಲಿ ಹಾಕೊಂಡು. ಭೂತ ಮತ್ತು ದೈವಗಳ ವ್ಯತ್ಯಾಸ ಇದೆಯೇ? ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಪೂತಮ್ ಅಂತ ಕರಿತೇವೆ, ಶಿವ ಸಹಸ್ರನಾಮದಲ್ಲಿ ಶಿವನಿಗೂ ಪೂತಮ್ ಅಂತ ಕರಿತೇವೆ. ಇವತ್ತಿನ ಚಾಯ್ ಪೆ ಚಾಟ್ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ಸಂಶೋಧಕರು, ಅಧ್ಯಾಪಕರು ಹಾಗೂ ಉಪನ್ಯಾಸಕರು. ಅವರು BSc ಪದವಿ ಹಾಗೂ MA ಪದವಿ ಇನ್ ಕನ್ನಡ, MA ಪದವಿ ಸಂಸ್ಕೃತ, MA ಪದವಿ ಹಿಂದಿ, MPhil, PhD ಅಂದರೆ 2 ಬಾರಿ ಡಾಕ್ಟರೇಟ್ ಪದವಿನ ಪಡ್ಕೊಂಡಿರುವ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಅಕ್ಕ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ 2 PhD ಪದವಿ, 2 ಡಾಕ್ಟರೇಟ್ ಪದವಿನ ಪಡೆದಿರುವಂಥ ನಿಮ್ಮ ಒಂದು ಹಿನ್ನೆಲೆ ನಮಗೆ ತಿಳಿಸ್ಕೊಟ್ರೆ ಭಾಳ ಖುಷಿ ಆಗ್ತದೆ. ಮತ್ತು ಇಷ್ಟು ಪದವಿಗಳನ್ನ ತಗೊಂಡು, ಇಷ್ಟು ಅಧ್ಯಾಪನೆ ಮಾಡಿ, ಇಷ್ಟು ಸಂಶೋಧನೆಯನ್ನು ಮಾಡಿ ಬರ್ತಾ ಇರೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಅದು ಹೇಗೆ ಮಾಡಿದ್ದೀರಾ? ವಾಸ್ತವದಲ್ಲಿ ಯಾವುದು ಅಧ್ಯಯನ ಮಾಡಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂತ ನಾನು ಮಾಡಿದ್ದಲ್ಲ. ನನ್ನನ್ನು ಎಳೆದುಕೊಂಡು ಹೋಯಿತು ಅಂತ ಹೇಳ್ತೇವಲ್ಲ, ಹಾಗೆ ಒಂದು ನನ್ನನ್ನು ದೈವ ಎಳೆದುಕೊಂಡು ಹೋಗುದು, ವಿಧಿ ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ತೀವಲ್ಲ, ಹಾಗೆ ಜಾಬ್ ಹಿಡಿಬೇಕು ಎಲ್ಲ ಇತ್ತು ನನಗೆ, ಒಳ್ಳೆ ಕೆಲಸ ಹಿಡಿಬೇಕು ಅಂತ. ಹಾಗಾಗಿ ನಾನು SLC ತನಕ ಒಳ್ಳೆ ಮಾರ್ಕ್ಸ್ ಇತ್ತು. PUC ಸೈನ್ಸ್ ತೊಗೊಂಡೆ, BSU ಸೈನ್ಸೇ ತೊಗೊಂಡೆ. ಆದರೆ ಈ ಸೈನ್ಸ್ ನನಗೆ ಹೇಳಿದ ಫೀಲ್ಡ್ ಆಗಿರಲಿಲ್ಲ. ನನಗೆ ಕಲೆ ಸೂಕ್ತವಾದ್ದು. ನಾನು ಆಗಲೇ ಪ್ರಬಂಧ, ಭಾಷಣ, ಏಕಪಾತ್ರ ಅಭಿನಯ, ನಾಟಕ ರಚನೆ ಇದ್ರ ನನಗೆ ಆಸಕ್ತಿಯ ವಿಚಾರ. ಹಾಗಾಗಿ ನಾನು ಮತ್ತೆ ಆರ್ಟ್ಸಿಗೆ ಬಂದೆ. BSc ಆದಮೇಲೆ ನಾನು ಸಂಸ್ಕೃತ MA ಮಾಡಿದೆ. ಮೊದಲ ರ್ಯಾಂಕು ಕೂಡ ತೆಗೆದೆ. ಆದರೆ ಏನು ಸಮಸ್ಯೆ ಇದೆ ಅಂದರೆ, ಸಂಸ್ಕೃತಕ್ಕೆ ಎಲ್ಲೂ ಹುದ್ದೆಗಳಿಲ್ಲ, ಸರಿಯಾದ ಪೋಸ್ಟ್ಗಳಿಲ್ಲ. ಚಿನ್ಮಯ ಶಾಲೆಯಲ್ಲಿ ಕೆಲಸ ಮಾಡಿದೆ, ಅಲೋಶಿಯಸ್ ಕಾಲೇಜಲ್ಲಿ ವರ್ಕ್ ಮಾಡಿದೆ. ಎಲ್ಲ ಕಡೆ ಪಾರ್ಟ್ ಟೈಮ್ ಜಾಬ್ ಅಥವಾ ತಾತ್ಕಾಲಿಕ ಇರೋದು, ಎಲ್ಲೂ ಕಾಯಂ ಕೆಲಸ ಆಗೋದಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲ. ಸೊ ಯಾವತ್ತಿಗೂ ಹೀಗೆ ಇದ್ರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಮಾತನಾಡುವಾಗ ಅಲೋಶಿಯಸ್ ಕಾಲೇಜಲ್ಲಿ ನನಗೆ ಬಹಳ ಆತ್ಮೀಯರಾದವರು ಜೂಡಿ ಪಿಟ್ಟು, ಅವರು ವೈಸ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದ್ರು ನಂತರ. ಅವರು ನನಗೊಂದು ಸಲಹೆ ಕೊಟ್ಟರು, ನೀನು ಹಿಂದಿ MA ಮಾಡು, ಇಲ್ಲಿ ಹಿಂದಿ ಲೆಕ್ಚರ್ಸ್ ಎಲ್ಲ ರಿಟೈರ್ಡ್ ಆಗ್ತಾರೆ, ಒಂದು ಪೋಸ್ಟ್ ಕೊಡ್ಬೋದು ಅಂತ. ಯಾಕಂದರೆ ಸಂಸ್ಕೃತ ಲೆಕ್ಚರ್ ಆಗಿ ನನ್ನ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇತ್ತು. ಹಾಗೆ ಹಿಂದಿ MA ಮಾಡಿದೆ. ಮಾರ್ಕ್ಸ್ ಬಂತು. ಯಾಕೋ ನನಗೆ ಭಾಷೆ ಒಲಿಯಲಿಲ್ಲ. ಎಲ್ಲಕ್ಕಿಂತ ಹೆಚ್ಚು ಅಲೋಶಿಯಸ್ಸಲ್ಲಿ ಮಾತೃಭಾಷೆ ಹಿಂದಿ ಇರುವ ಮಕ್ಕಳು, ಕೊಂಕಣಿ ಮಕ್ಕಳಿದ್ದಾರೆ. ಸೊ ಅವರದ್ದು ಹೆಚ್ಚು ಕಡಿಮೆ ಮಾತೃಭಾಷೆ ಹಿಂದಿ. ಅವರ ಎದುರುಗಡೆ ಹೋಗಿ ನಾನು ಅರ್ಧಂಬರ್ಧ ಹಿಂದಿಯಲ್ಲಿ ಮಾತನಾಡೋದು. ಹುದ್ದೆ ಏನೋ ಸಿಕ್ತಿತ್ತ ಏನೋ, ಬಟ್ ನನಗೆ ಸರಿ ಹೋಗಲಿಲ್ಲ. 1-2 ತಿಂಗಳಲ್ಲಿ ಭಾಷೆ ಕೂಡ ಕಂಪ್ಲೀಟ್ ಬರ್ತಿತ್ತು. ಆದರೆ ಯಾಕೋ ನನಗೆ ಬೇಡ ಅಂತ ಅನ್ನಿಸ್ತು. ಹಾಗೆ ನಾನು 3ನೇದಾಗಿ ಏನು ಮಾಡೋದು ಹೇಳುವಾಗ, ನನ್ನ ಸಣ್ಣ ತಮ್ಮ ಗಣೇಶ್ ಭಟ್ ವಾರಣಾಸಿ ಕನ್ನಡ MA ಮಾಡು ಹೇಳಿದ. ಹೌದಲ್ಲ ಅಂತ ಹೇಳಿ ನಾನು ಮತ್ತು 2 ತಮ್ಮಂದರು ಒಟ್ಟಿಗೆ 3 ಕನ್ನಡ MAಗೆ ಕಟ್ಟಿದ್ವಿ. ಅವರಿಬ್ಬರು ಎಕ್ಸಾಮ್ ಬರೆಯಿಲ್ಲ, ನಾನು ಕನ್ನಡ MA ಕಟ್ಟಿದೆ, ಪಾಸಾದೆ. ಹಾಗೆ ಮುಂದೆ ನಾನು ಅಷ್ಟಾಗುವ ನನಗೆ ನನ್ನ ಹಸ್ಬೆಂಡಿಗೆ ಬೆಂಗಳೂರಲ್ಲಿ ಜಾಬ್ ಆಯಿತು. ಹಾಗೆ ನಾನು ಬೆಂಗಳೂರಿಗೆ ಬಂದೆ. ಅದರ ನಡುವೆ ನಾನು MPhil ಮಾಡಲಿಕ್ಕೆ ಹೊರಟೆ. ಈಗ ಸಂಸ್ಕೃತ MA, ಹಿಂದಿ MA ಇದ್ರೂ ಕೂಡ ಇಂಟರ್ ರಿಲೇಟೆಡ್ ಸಬ್ಜೆಕ್ಟ್ ಆಗಿ ನಮಗೆ ತುಳು ಜಾನಪದವನ್ನು ಮಾಡ್ಬೋದು ಅದರಲ್ಲಿ. ಸೊ ನಾನು ಹಾಗೆ MPhil ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಮೊದಲೇ ವಿಷಯ ಎಲ್ಲ ಹುಡುಕಿಟ್ಟು ಮತ್ತೆ ರಿಜಿಸ್ಟ್ರೇಷನ್ ಮಾಡುವ ಹೇಳಿ ನಾನು ಮೊದಲೇ ಅಧ್ಯಯನವನ್ನು ಶುರು ಮಾಡಿದೆ, ಸುಮಾರು 2000 ಇಸವಿಯಲ್ಲಿ. ಹಾಗೆ MPhil PhD ಎಲ್ಲ ಮಾಡಬೇಕಾದ್ರೆ ಈ ಹಿಂದೆ ಯಾರು ಮಾಡಿರಬಾರ್ದು ಆ ವಿಷಯದಲ್ಲಿ, ಹೊಸ ವಿಷಯ ಆಗಬೇಕು, ಸುಲಭದಲ್ಲಿ ಆಯ್ಕೆ ಆಗುದಿಲ್ಲ ನಮಗೆ. ಹಾಗೆ ನಾನು ನಮ್ಮ ಮನೆಯಲ್ಲಿ ಪೂಕರೆ ಕಂಬಳ ನೇಮ್ ಆಗ್ತದೆ ಪ್ರತಿ ವರ್ಷ. ಹಾಗೆ ನಮ್ಮ ಮನೆಯ ದೈವಗಳ ಬಗ್ಗೆ ಮಾಡುವ, ಇದರ ಬಗ್ಗೆ ಬೇರೆ ಯಾರು ಬಂದು ರೆಕಾರ್ಡ್ ಮಾಡಲಿಲ್ಲ ಅಲ್ಲ, ಹಾಗೆ ಸುಲಭದಲ್ಲಿ MPhil ಆಗ್ತದೆ ಅಂತ ಹೊರಟೆ. ಹಾಗೆ ನನ್ನ ತಂದೆಯವರಲ್ಲಿ ಫಸ್ಟು ಭೂತಕೋಲ ಮರುದಿವಸ, ಅದರ ಮರುದಿವಸ ಇರುವಾಗ ತಂದೆಯಲ್ಲಿ ಬಂದು ಕೇಳಿದೆ, ಇಲ್ಲಿ ಯಾವುದು ದೈವ ಎಲ್ಲ ಯಾವುದಿರೋದು ಅಂತ. 2 ಉಂಟು ಹೇಳಿದರು. ಹೆಸರು ಕೇಳಿದ್ರೆ ಅದು ಎಂತ ಅಷ್ಟು ಗೊತ್ತಿಲ್ಲ ಅಲ್ಲ, ಏನೋ ಒಂದು ಮಾಡ್ತಾರೆ ಅವರು ಅಂತ. ಇದು ನಮ್ಮ ಮನೆಯಲ್ಲ, ಮನೆಯ ಕತೆ. ಪ್ರಧಾನ ದೈವ ಪಂಜುರ್ಲಿ, ಗುಳಿಗ, ಜುಮಾದಿ ಇದರೆಲ್ಲ ಹೆಸರು ಗೊತ್ತಿರ್ತದೆ. ಈ ಪರಿವಾರ ದೈವಗಳಿರ್ತಾವಲ್ಲ, ಇವರ ಹೆಸರೇ ಮನೆ ಮಂದಿ ಗೊತ್ತಿರುವುದಿಲ್ಲ. ಎಷ್ಟೋ ಕಡೆ ನಾನು ಹೋಗಿ ಹೇಳುದು, ಇವತ್ತು ದಾರುಕುಂದಯ ಅಂತ ದೈವ ಉಂಟು ನಿಮ್ಮ ಮನೆಯಲ್ಲಿ, ಅದರ ರೆಕಾರ್ಡಿಂಗ್ ನಾನು ಬಂದದ್ದು.
ದಾರುಕುಂದೆಯ ಕೋಲವೇ ಇಲ್ಲ ನಮ್ಮಲ್ಲಿ ಅಂತ ಮನೆಯವರು ಪಂಥಕ್ಕೆ ನಿಂತದ್ದುಂಟು. ಕೊನೆಗೆ ಆಯ್ತು, ನಿಮ್ಮ ದೈವ ಕಟ್ಟುವವರೆಲ್ಲಿದ್ದಾರೆ, ಅವರ ಹತ್ರ ಮಾತಾಡು ಅಂತ. ಅವರ ಹತ್ರ ಹೋಗಿ ಮತ್ತೆ ಅವರು ನನ್ನ ಜೊತೆಗೆ ಬಂದ್ರು. ಮಾತನಾಡುವಾಗ ಅವು ಅಂಥದ್ದೊಂದು ಇರುವುದು ಹೌದು ಅಂತ ಹೇಳ್ತಾರೆ. ನಿಮಗೆ ಹೇಗೆ ಗೊತ್ತು ನಮ್ಮ ಮನೆಯಲ್ಲಿ ಇಂಥದ್ದುಂಟು ಅಂತ? ಅಂದ್ರೆ ನಾನು ಅಧ್ಯಯನ ಮಾಡ್ತಾ ಅದು ನಮ್ಮ ಮನೆಯಲ್ಲಿ ಕೂಡ ಅದೇ ಪರಿಸ್ಥಿತಿ, ನಮ್ಗೆ ಗೊತ್ತಿರಲಿಲ್ಲ. ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ, ಭೂತ ಕಟ್ಟುವವರಿದ್ದಾರಲ್ಲ ಅವರಿಗೆ ಗೊತ್ತಿರ್ತದೆ ಅಂತ. ಹಾಗೆ ಮರುದಿವಸ ಅದರ ಮರುದಿವಸ ಪೂಕರ ಕಂಬಳ ನೇಮ, ಉಮೇಶ ಅಣ್ಣಪ್ಪ ಅಂತೆಲ್ಲ ಬಂದಿದ್ರು. ಅವರೆಲ್ಲ ಭೂತ ಕಟ್ತಾ ಇದ್ರು, ವೇಷ ಎಲ್ಲ ಹಾಕ್ತಾ ಇದ್ರು. ಆಗ ಹೋಗಿ ಅವ್ರ ಹತ್ರ ಮಾತನಾಡಿದೆ, ಮುಲ್ಪ ದಯ್ಯ ಒಪ್ಪುನೆ ಅಂತ ಹೇಳಿ. ಆಗ ಅವ್ರು ಹೇಳಿದ್ರು ಊರವ ಎರುಬಂಟ ಹೇಳಿದ್ರು. ಇದು ನನ್ನ ಹೆಸರು ಕೇಳಿರ್ಲಿಲ್ಲ ಅವಾಗ. ಇದ್ರ ಮಾಹಿತಿ ಅಂತ ಕೇಳಿದೆ. ಮಾಹಿತಿ ನಮ್ಗೆ ಗೊತ್ತಿಲ್ಲ ಹೇಳಿದ್ರು. ಇಂಚನೆ ಕಟ್ಟುನೆ, ಇಂಚೆ ಪರಂಪರೆ ಎಂತ ಅಂತ ನಮಗೂ ಗೊತ್ತಿಲ್ಲ ಅಂತ. ಹೀಗೆ ಕಟ್ಟೋದು, ದೈವ ಕಟ್ಟುವವರಿಗೂ ಕಟ್ಟುವ ದೈವದ ಮಾಹಿತಿ ಇರುವುದಿಲ್ಲ ಎಷ್ಟೋ ಕಡೆ. ಪರಂಪರೆಯಿಂದ ಹಿರಿಯರು ಮಾಡಿದ ನೋಡಿರ್ತಾರೆ, ಕುಣಿತಾರೆ, ಹೋಗ್ತಾರೆ, ಅಷ್ಟೇ ಹೆಸರು. ಕತೆ ಗೊತ್ತಿರುವುದಿಲ್ಲ, ಪಾಡ್ದನೆ ಇರುವುದಿಲ್ಲ. ಆಗ ನಾನು ಅನ್ಕೊಂಡೆ, ದೊಡ್ಡ ತಲೆ ಕೆಡಿಸ್ಕೊಳ್ಳಿಲ್ಲ, 2 ಫೋಟೋ ಹೊಡ್ಕೊಂಡೆ. ಡಾಕ್ಟರ್ ಚಿನ್ನಪ್ಪ ಗೌಡ್ರು ವಿವೇಕರಿಗಳೆಲ್ಲ ಮೊದಲೇ ಬರ್ದಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ನನ್ನ ಪ್ರಕಾರ ಅಧ್ಯಯನ ಮುಗ್ದೋಗಿದೆ, ಭೂತಕಾಲ ಅಧ್ಯಯನದಲ್ಲಿ ಇನ್ನೇನು ಮಾಡ್ಲಿಕ್ಕೆ ಏನಿಲ್ಲ ಹೊಸತ್ತು. ಆಗ ಅವರು ಮಾಡಿದ್ದಾರೆ, ಅದರಲ್ಲಿ ಮಾಹಿತಿ ಇರ್ತದೆ ಈ ದೈವಗಳದ್ದು. ಕಾಪಿ ಹಾಕುದು, ರೆಫರೆನ್ಸ್ ಹಾಕುದು, ಅವರದ್ದೇ ರೆಫರೆನ್ಸ್ ಹಾಕುದು, ಫೋಟೋ ನನ್ನದು ಹಾಕುದು, ಸ್ವಲ್ಪ ಭೂತಾರಾಧನೆ ಅಧ್ಯಯನ ನಡೆದು ಬಂದದ್ದೆಲ್ಲ ಹಾಕಿ ಒಂದು 50 ಪೇಜ್ ಮಾಡಿ ಎಂಫಿಲ್ ಮಾಡುದು. ಎಂಫಿಲ್ ಆದ್ರೆ ನಮ್ಮ ಜಾಬ್ ಸ್ವಲ್ಪ ಸೇಫ್, ಕಾಯಂ ಆಗುವ ಸಾಧ್ಯತೆ ಇರ್ತದೆ ಎಂಫಿಲ್ ಆದ್ರೆ. ಹಾಗೆ ಮಾಡುದು ಹೇಳಿ ನಾನು ಪ್ಲಾನ್ ಅಲ್ಲಿ 2 ಫೋಟೋ ಹುಡ್ಕೊಂಡು ಬಂದು ಚಿನ್ನಪ್ಪ ಗೌಡದ್ದು ವಿವೇಕರೈಗಳದ್ದೆಲ್ಲ ಪುಸ್ತಕ ತೆಗೆದು ನೋಡಿದೆ. ನೋಡಿದಾಗ ನನಗೊಂದು ಶಾಕ್ ಕಾದಿತ್ತು. ಡಾಕ್ಟರ್ ವಿವೇಕರೈಗಳು ತುಳುನಾಡಿನಲ್ಲಿ ಸುಮಾರು 260 ದೈವಗಳಿಗೆ ಆರಾಧನೆ ಇದೆ ಅಂತ 260 ದೈವಗಳೊಂದು ಪಟ್ಟಿ ಮಾಡಿದ್ರು. ಮಾಹಿತಿ ಒಂದು 10-12 ಇತ್ತು ಅವರ ಪುಸ್ತಕದಲ್ಲಿ. ಅದನ್ನು ಪರಿಷ್ಕರಿಸಿ ಡಾಕ್ಟರ್ ಚಿನ್ನಪ್ಪ ಗೌಡ ಅವರು 300 ದೈವಗಳ ಒಂದು ಪಟ್ಟಿಯನ್ನು ಮಾಡಿದ್ರು. ಈ ಪಟ್ಟಿಯಲ್ಲಿ ನಮ್ಮ ಮನೆಯ ಉರವಯರು ಬಂಟರ ಹೆಸರಿಲ್ಲ. ಇನ್ನು ಮಾಹಿತಿ ಬಲು ದೂರದ್ದು. ಈಗ ನನಗೆ ಪೇಚಾಟ ಆಯ್ತು. ನಾವು ಅದಕ್ಕಿಂತ ಮೊದಲೇ ನಾನು ಲೇಖಕಿ, ಹಾಗೆ ಸಂಶೋಧನಾ ವಿಧಿವಿಧಾನವನ್ನೆಲ್ಲ ಅಧ್ಯಯನ ಮಾಡಿದ್ದೆ. ಹಾಗಾಗಿ ನಾನು ಈ ಭೂತ ಕಟ್ಟುವಲ್ಲಿ ನಮ್ಮನೆಗೆ ಬಂದಿದ್ರಲ್ಲ, ತಕ್ಷಣ ಕೇಳ್ಕೊಂಡಿದ್ದೆ, ಇಂಚಿನವು ಬೇತೆ ಓಳು ಹಾಕೊಂಡು ಇಂಥದ್ದು ಬೇರೆ ಎಲ್ಲಿ ಆಗ್ತದೆ ಅಂತ. ಹಾಗೆ ಅವರು 4-5 ಕಡೆ ಹೆಸರು ಕೊಟ್ಟಿದ್ರು, ನಡಿಬೈಲು, ನಾರ್ಯ ಇತ್ಯಾದಿ ಎಲ್ಲ. ಸೊ ಅಲ್ಲೆಲ್ಲ ಹೋಗಿ ರೆಕಾರ್ಡ್ ಮಾಡಿದೆ, ಫೀಲ್ಡ್ ವರ್ಕ್ ಮಾಡಿದೆ. ಅದು ಎಲ್ಲ ಸುಮಾರು ಅದೇ ಸಮಯದಲ್ಲಿ, ಸಾಮಾನ್ಯವಾಗಿ ಹಬ್ಬದ ಅಮಾವಾಸ್ಯೆ ಮುಗಿದ ನಂತರ ಶುರು ಆಗ್ತದೆ ಪೂಕರ ಕಂಬಳ ನೇಮ ಎಲ್ಲ. ಹಾಗೆ ಅದು ಅದೇ ಸಮಯದಲ್ಲೆಲ್ಲ ಇತ್ತು, ಅಲ್ಲೆಲ್ಲ ಹೋಗಿ ರೆಕಾರ್ಡ್ ಮಾಡಿದೆ. ಅದಕ್ಕೆ ಮೊದಲೇ ನನ್ನಲ್ಲಿ ಪಾಡ್ದನ ಸಂಗ್ರಹ ಹವ್ಯಾಸ ಇತ್ತು. ಒಂದು ವಿಶಿಷ್ಟ ಪಾಡ್ದನ ಸಿಕ್ತು. ಕುಂಡಪರವ ಅವರು ಯಾರೋ ಕುಂಡ ನಲಿಕೆ ಯಾರೋ ಒಂದು ಪಾಡ್ದನ ಕೊಟ್ರು. ಈ ಪಾಡ್ದನ ಪ್ರಕಾರ ಈಜು ಮಂಜಟ್ಟಿಗೋಣ ಅಂತ ಒಂದು ಪಾಡ್ದನ ಇದೆ, ಬಹಳ ಪ್ರಸಿದ್ಧ ಅದು. ಅದರಲ್ಲಿ 1 ವರ್ಷ ನನಗೆ ಸಿಕ್ತು. ಒಂದು ದುರಂತ ಕಥಾನಕವೇ, ಆದ್ರೆ ಸ್ವಲ್ಪ ಬೇರೆ. ಅದರಲ್ಲಿ ಏನ್ ಹೇಳ್ತೆ ಅಂದ್ರೆ, ರೆಂಜಲಡಿ ಬರಿಕೆಯ ಮಂಜನಾಳ್ವರು ಒಂದು ಗದ್ದೆ ಎಲ್ಲ ಬೇಸಾಯ ಇದೆ ಅವರಿಗೆ. ಅವರಲ್ಲಿ ಒಂದು ಮೂಲದ ಹುಡುಗ, ನಾರ್ಯದ ಬಬ್ಬು, ಉಳುಮೆ ಮಾಡುವ ಹುಡುಗ. ಅವನು ಉಳುಮೆಗಾರ, ಮನೆ ಕೆಲಸ ಎಲ್ಲ ನೋಡ್ಕೊಳ್ಳುವನು. ಅವನಿಗೆ ಹುಷಾರಿರ್ಲಿಲ್ಲ. ಹಾಗೆ ನೀನು ಮರುದಿವಸ ಬೆಳಗ್ಗೆ ಬರಬೇಡ ಕೆಲಸಕ್ಕೆ, ನಾನು ಗದ್ದೆ ಕೆಲಸ ನೋಡ್ಕೊಳ್ತೇನೆ ಅಂತ. ಹಾಗೆ ಇವರು ಬೆಳಗ್ಗೆ ಕೊಟ್ಟು ಪಿಕ್ಕಾಸು ಹಿಡ್ಕೊಂಡು ನೀರು ಸಿಕ್ಕಿದ್ದನ್ನ ಬಿಡಿಸ್ಲಿಕ್ಕೆ ಎಲ್ಲ ಒಡ್ಡಿಸ್ಲಿಕ್ಕೆ ಹೇಳ್ತೇವಲ್ಲ, ನೀರು ಒಡ್ಡಿಸ್ಲಿಕ್ಕೆ ಹೋಗ್ತಾರೆ. ಹೋದಾಗ ಅವನು ನಾರ್ಯದ ಹುಡುಗ ಬಂದಿದ್ದಾನೆ. ಆಗ ಇವ್ರು ಕೇಳ್ತಾರೆ, ನೀನು ಬರಬೇಡ ಹೇಳಿದ್ದಲ್ಲ, ಯಾಕೆ ಬಂದದ್ದು? ಆಗ ಅವನು ಹೇಳ್ತಾನೆ, ಉಳ್ಳಾಯ ಯಾನು ಉಪ್ಪುನಾಟ ಇರು ಕೊಟ್ಟು ಪಿಕ್ಕಾಸು ಮುಟ್ಟ್ಯರಿಜ್ಜಿ, ನಾನಿರುವ ತನಕ ನೀವು ಕೊಟ್ಟು ಪಿಕ್ಕಾಸು ಮುಟ್ಲಿಕ್ಕಿಲ್ಲ ಅಂತ. ಒಡೆಯನ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಆಗ ಅವ್ರು ಹೇಳ್ತಾರೆ ಮಂಜನಾಳರು, ಅಲ್ಲ ನನ್ನ ಮೇಲೆ ನಿನಗೆ ಇಷ್ಟು ಪ್ರೀತಿ ಅಲ್ಲ, ನಿನಗೆ ಎಂತ ಕೊಡ್ಬೇಕು, ನಿನಗೆ ಎಂತ ಆಸೆ ಉಂಟು, ನಾನು ಈಡೇರಿಸಿಕೊಡ್ತೇನೆ ಅದನ್ನು. ಆಗ ಅವನು ನೋಡಿ, ಅವನಿಗೋಸ್ಕರ ಏನನ್ನು ಕೇಳುದಿಲ್ಲ. ಅವನು ಹೇಳ್ತಾನೆ, ನಮ್ಮದು ಆನೆ ಕುದುರೆ ಸಾಕಿದಂತ ವಂಶ ಅಲ್ವಾ ಬಲ್ಲಾಳ್ರೆ. ಅಂದ್ರೆ ಮೊದಲವರು ತುಂಡರಸರಾಗಿದ್ದವರು. ಸಾಮಂತರಸರಿದ್ರು ಇಲ್ಲಿ, ಬಂಗಾರಸರು, ಇವರು ಕುಂಬಳೆ ಅರಸರೆಲ್ಲ ಬಹುಶಃ ಬಂಗಾರಸರ ಅಡಿಯಲ್ಲಿ ಇರ್ಬೋದು. ಬಲ್ಲಾಳರಾಗಿ ಸಣ್ಣ ಸಣ್ಣ ಅರಸರಾಗಿದ್ರು ಇವರೆಲ್ಲ, ಸಾಮಂತ ಸಣ್ಣ ಸಣ್ಣ ಅರಸರು, ಈ ಮಿನಿಸ್ಟರ್ಸ್ ಸಣ್ಣ ಸಣ್ಣ ಅರಸರಾಗಿದ್ರು ಇವರು. ಒಂದು ಮಾಗಣೆಗೆ ಒಡೆಯಾಗಿರ್ಬೋದು, ಅಥವಾ ಒಂದು ಗ್ರಾಮಕ್ಕೆ ಏನೋ ಒಂದು ಅತ್ತು. ಈಗ ನಮಗೆ ಎಲ್ಲ ಹೋಗಿದೆ. ಕೊನೆಯ ಪಕ್ಷ ನಾವು ಇವಾಗ ಕೋಣ ಕರುಗಳನ್ನಾರು ಸಾಕ್ಬೇಕು. ಕಂಬಳಕ್ಕೆ ಓಡಿಸ್ಲಿಕ್ಕೆ ಕೋಣಗಳನ್ನು ಓಡಿಸೋದು ಬಹಳ ಘನತೆಯ ಪ್ರಶ್ನೆ. ಹಾಗೆ ನಾವು ಕೋಣ ಕರುಗಳನ್ನು ಸಾಕ್ಬೇಕು ಅಂತ ಆಯ್ತು ಹೇಳಿ, ಇವರು ಮರುದಿವಸ ಕುಲಕೊಂದ ಜಾತ್ರೆಗೆ ಹೋಗ್ತಾರೆ ಕೋಣಗಳನ್ನು ತರಲಿಕ್ಕೆ. ಹೋಗುವಾಗ ದಾರಿಯಲ್ಲಿ ಇವರ ಕುಲದೈವ ಒರಿದೈವ ಧೂಮಾವತಿ ಇದೆ. ಒರಿದೈವ ಧೂಮಾವತಿ ಮುಂಡ್ಯ ಅಂದ್ರೆ ಸಣ್ಣ ಗುಡಿ. ಅದಕ್ಕೆ ಹೋಗ್ತಾರೆ, ಅದರ ಬಾಗಿಲನ್ನು ತೆಗಿತಾರೆ, ದೈವಕ್ಕೆ ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡ್ತಾರೆ. ನಮಗೆ ಒಳ್ಳೆ ಕೋಣ ಕರುಗಳು ಸಿಕ್ಕಿದ್ರೆ ಹಿಂದೆ ಬಂದು 1 ತುತ್ತು ಉಂಡು 2ನೇ ತುತ್ತು ಬಾಯಿಗೆ ಇಡುವುದ್ರ ಒಳಗಡೆ ನೇಮ ನಡೆಸ್ಲಿಕ್ಕೆ ಕೈಲು ಕಡಿಸ್ತೇನೆ ಅಂತ ಹರಿಕೆ ಹೇಳ್ತಾರೆ. ಬಾಳೆಗೊನೆ ಕಡಿಸ್ತೇನೆ ಅಂತ, ಇಡಿಸ್ತೇನೆ ಅಂತ. ಹಾಗೆ ಹೋಗ್ತಾರೆ.
ಹೋಗಿ ಇವರಿಗೆ ಬೇಕಾದ ರೀತಿಯ ಕೋಣಗಳು ಸಿಗುದಿಲ್ಲ. ಹ್ಮ್ ಇವರು ಹಿಂದೆ ಬರ್ಲಿಕ್ಕೆ ಹೊರಡ್ತಾರೆ. ಹ್ಮ್. ಆಗ ದೈವ ಪ್ರೇರಣೆಯಾಗಿ ಒಬ್ಬ ಜೋಗಿ ಪುರುಷ ಅಲ್ಲಿ ಬರ್ತಾನೆ. ಹ್ಮ್ ಆಗ ಅವನು ಕೇಳ್ತಾನೆ, ಎರುತ್ತಾ ಗಿರ್ದಗ ಬತ್ತನೆ ಅತ್ತ ಬಲ್ಲಾಡ್ರೆ, ನೀವು ಕೋಣಗಳನ್ನು ತಗೊಳ್ಳಿಕ್ಕೆ ಬಂದದ್ದಲ್ವಾ ಅಂತ. ಆಗ ಇವರು ಬೈತಾರೆ, ಇಲ್ಲ ನಾಲು ಇಲ್ಲು ನಟ್ಟುನ ಜೋಗಿ ಪುರುಷ ನಿಕ್ಕದಾಯಿಗ, ನೀನು ನೀನು 4 ಮನೆ ಬೇಡುವವ, ನಿನಗೆ ಯಾಕೆ ಹೇಳಿ. ಆಗ ಅವನು ಹೇಳುವ ಮಾತುಂಟಲ್ಲ, ಇವತ್ತಿನ ತನಕ ನನಗೆ ಅಂತ ದೈವ ಸಿಗ್ಲಿಲ್ಲ. ಯಾನು 4 ಇಲ್ಲು ನಟ್ಟುಂದ ದಾನೆ ಉಳ್ಳಾಯ, ಕುರ್ನಾಡದ ದೈವಲ ನಟ್ಟುದಂಡೆ. ನಾನು 4 ಮನೆ ಬೇಡಿದ್ರೆ ಏನಂತೆ ಉಳ್ಳಾಯ, ಕುರ್ನಾಡಿನ ದೈವ ಕೂಡ ಭಿಕ್ಷೆ ಬೇಡಿದೆಯಲ್ವಾ ಅಂತ ಹೇಳ್ತಾನೆ. ಈಗ ಕುರ್ನಾಡು ಅನ್ನೋದು ನನ್ನ ತಂದೆ ಮನೆಗೆ ಒಂದು 11-12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವುದು. ಇಂದಿನ ತನಕ ಕುರ್ನಾಡಿನಲ್ಲಿ ಭಿಕ್ಷೆ ಬೇಡಿದ ದೈವ ಯಾವುದು ಹೇಳುವುದನ್ನು ನನಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ದೈವಕ್ಕೆ ಭಿಕ್ಷೆ ಬೇಡುವ ಅಭಿನಯ ಆದ್ರೂ ಇದೆ, ಅಭಿವ್ಯಕ್ತಿ ಇದೆ ಅಂತ ಹಿನ್ನೆಲೆ ಇದೆ, ನಮಗೆ ಗೊತ್ತಿಲ್ಲ ಹೇಳ್ತಾನೆ. ಅಲ್ಲಿಂದ ನಿಮಗೆ ಅದು ಪ್ರಚೋದನೆ ಆಯ್ತಾ ಅಂತ? ಇಲ್ಲ, ಅಲ್ಲಿ ಗೊತ್ತಿಲ್ಲ. ಹಾಗೆ ಆಯ್ತು. ಸರಿ, ಅವನು ಕೋಣಗಳನ್ನು ತೋರಿಸ್ತಾನೆ. ಒಳ್ಳೆ ಕೋಣಗಳು ಸಿಗ್ತವೆ. ಅದನ್ನ ಬಾಲದಿಂದ ತಲೆ ತನಕ ಬೆಳ್ಳಿಯ ವರಹವನ್ನು ಇಟ್ಟು ತಗೊಂಡು ಬರ್ತಾರೆ. ಬಹಳ ಶ್ರೇಷ್ಠವಾದ ಕೋಣಕರುಗಳು. ಹಾಗೆ ತಗೊಂಡು ಬರ್ತಾರೆ. ತಗೊಂಡು ಬರುವಾಗ ಅದೇ ಮುಂಡ್ಯದ ಬಳಿಗೆ ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಮೇಲೆ ನೋಡಿದ್ರೆ ಹಲಸಿನ ಮರದಲ್ಲಿ ಹಣ್ಣಾಗಿದೆ. ಇವರಿಗೆ ಸುಸ್ತು ಆಗಿದೆ, ಕೋಣಗಳಿಗೆ ಹಸಿವೆ ಆಗಿದೆ. ನಾರಿಯದ ಬಬ್ಬುವಿಗೆ ಹೇಳ್ತಾನೆ, ಹೋಗಿ ಮರ ಹತ್ತಿ ಕೊಯ್ಯಿ ಅಂತ. ಸಾಮಾನ್ಯವಾಗಿ ದೈವದ ಗುಡಿಗೆ ದೈವಕ್ಕೆ ಬಿಟ್ಟ ಮರದಿಂದ ಹಣ್ಣು ಬಿದ್ರೆ ತಿನ್ಬಹುದು, ದೋಷ ಇಲ್ಲ. ಹೌದಾ? ಇದು ತಿನ್ಬಾರ್ದು ಅಂತ ನಿಯಮ. ಹಾಗೆ ಆದ್ರೆ ಹಣ್ಣಾಗಿದೆ, ಹೇಗೂ ಬೀಳೋದಲ್ವಾ, ಕಾಯಿ ಕೊಯ್ಯುದಲ್ಲ, ನೀನು ಕೊಯ್ಯಿ ಅಂತ ಹೇಳ್ತಾರೆ. ಹಾಗೆ ಇವನು ಹತ್ತದಾಗ ಇವನಿಗೆ ಏನೋ ಕಾಠಿಣ್ಯ ಕಾಣಿಸ್ತಿದೆ ದೈವದ್ದು. ಅವನು ಹೇಳ್ತಾನೆ, ದೈವದ ಕಾಠಿಣ್ಯ ಕಾಣಿಸ್ತಿದೆ ಅಂತ. ತೊಂದ್ರೆ ಇಲ್ಲ, ನೀನು ಕೊಯ್ಯಿ, ಹಣ್ಣಲ್ವಾ, ಹಣ್ಣನ್ನು ಕೆಳಗೆ ಹಾಕು ಹೇಳ್ತಾರೆ. ಅದಕ್ಕೆ ನೀನು ಕೊಯ್ದು ಕೆಳಗೆ ಹಾಕು, ಕೆಳಗೆ ಬಿದ್ರೆ ತಿನ್ಬಹುದಲ್ಲ. ದೈವದ ಕಾಠಿಣ್ಯ ಏನು ದೈವದ ಕಾರಣಿಕ ಕಾಣಿಸಿದೆ ಅವನಿಗೆ, ಏನು ಅಂತ ಗೊತ್ತಿಲ್ಲ. ಕಾಠಿಣ್ಯ ಏನು, ದೈವ ಕಠಿಣತೆ ಕಾಣಿಸ್ತಾ ಉಂಟು. ಏನಾಯ್ತು ಗೊತ್ತಿಲ್ಲ ಅವನಿಗೆ, ಕಾಲು ಅಡುಕಿತ ಅಥವಾ ಹತ್ಲಿಕ್ಕೆ ಕಷ್ಟ ಆಯ್ತಾ, ಏನ್ ಅನಿಸ್ತು ಅಂತ ಗೊತ್ತಿಲ್ಲ ಅವನಿಗೆ. ಆದ್ರೆ ಒಳ್ಳೆಯರು ಹೇಳಿದ್ರೆ ಏನು, ನೀನ್ ಕೆಳಗೆ ಹಾಕು, ಕೊಯ್ದು ಕೆಳಗೆ ಬಿದ್ದದನ್ನು ತಿನ್ಬಹುದಲ್ಲ. ಹಾಗೆ ಬಂದು ಅದನ್ನ ಕೆಳಗೆ ಹಾಕ್ತಾರೆ, ಕೊಯ್ತಾರೆ. ರೆಚ್ಚೆಯನ್ನು ಕೋಣಗಳಿಗೆ ಹಾಕ್ತಾರೆ, ಇವರು ತಿಂತಾರೆ. ರೆಚ್ಚೆಯನ್ನು ಕೋಣಗಳಿಗೆ ಹಾಕ್ತಾರೆ, ಬಂದು ಹಟ್ಟಿಗೆ ಕಟ್ತಾರೆ. ಹಟ್ಟಿಗೆ ಕಟ್ಟುವಷ್ಟರಲ್ಲಿ ಅರಸರಿಂದ ಓಲೆ ಬರ್ತಿದೆ, ಸತ್ಯದ ಕಂಬಳದಲ್ಲಿ ಓಡಿಸ್ಲಿಕ್ಕೆ ಕೋಣಗಳನ್ನು ತರಬೇಕು ಅಂತ. ಹಾಗೆ ಆಗ ಬಹುಶಃ ಅಲ್ಲಿ ಮಾತ್ರ ಸಮಯದ ಅಂತರ ಇತ್ತು ಅಂತ ಮತ್ತೆ ಗೊತ್ತಾಗ್ತದೆ. ಇಲ್ಲಿ ಹಟ್ಟಿಯಲ್ಲಿ ಕಟ್ಟಿದ ತಕ್ಷಣ ಹೇಳ್ತಾರೆ. ಆದ್ರೆ ಇಲ್ಲಿ ಇವ್ರು ಏನು ಮಾಡಿದ್ರು, ಇವ್ರ ಹರಿಕೆ ಏನ್ ಹೇಳ್ಕೊಂಡಿದ್ರು, ಹಿಂದೆ ಬಂದು 1 ತುತ್ತು ತಿಂದು 2 ತುತ್ತು ತಿನ್ನುವುದರೊಳಗಡೆ ಗೊನೆ ಕಡಿಸ್ತೇನೆ ಅಂತ. ಇಲ್ಲಿ ಅದನ್ನು ಮಾಡದೆ ಅದೇ ಮುಂಡ್ಯಕ್ಕೆ ಸಂಬಂಧಿಸಿದ ಹಲಸಿನ ಹಣ್ಣನ್ನು ತಿಂದಿದ್ದಾರೆ. ಈ ವಿಧಿ ನಿಷೇಧಗಳು ಆದಿಮಾನವನ ಅಲಿಖಿತ ಶಾಸನಗಳಾಗಿದ್ದವು. ಅದನ್ನು ಮೀರಿದ್ರೆ ದುರಂತ ಆಗ್ತಾ ಇತ್ತು, ಅದನ್ನು ಮೀರುವ ಹಾಗಿರ್ಲಿಲ್ಲ. ಇಲ್ಲಿ ಹೇಳಿದ ಹರಿಕೆಯನ್ನು ಇವರು ಪಾಲಿಸ್ಬೇಕಿತ್ತಲ್ವ ದೈವಕ್ಕೆ. ಅಲ್ಲದೆ ಇವ್ರು ಏನ್ ಮಾಡಿದ್ರು, ದೈವದ ಮುಂಡ್ಯದ್ದೇ ಹಣ್ಣು ತಿಂದ್ರು. ಇವರು ಬಂದ್ರು, ಇವ್ರಿಗೆ ನೆನಪೇ ಇಲ್ಲ, ಹೇಳಿದ ಹರಿಕೆ ನೆನಪಿಲ್ಲ, ಮರೀತಾರೆ. ಬಂದು ಹಟ್ಟಿಗೆ ಕಟ್ಟುವಷ್ಟರಲ್ಲಿ ಅರಸರಿಂದ ಕಂಬಳಕ್ಕೆ ಓಡಿಸ್ಲಿಕ್ಕೆ ಆಹ್ವಾನ ಬರ್ತದೆ. ಕಂಬಳಕ್ಕೆ ಓಡಿಸುವುದು ಘನತೆಯ ಪ್ರಶ್ನೆ. ಅರಸರು ಹೇಳಿದ್ರೆ ಕರ್ಕೊಂಡು ಹೋಗ್ಲೇಬೇಕಲ್ಲ, ಇವ್ರು ಕರ್ಕೊಂಡು ಹೋಗ್ತಾರೆ ಕೋಣಗಳನ್ನು. ನಾರಿಯದ ಬಬ್ಬು ಹೋಗ್ತಾನೆ. ಯಾವ ಸತ್ಯದ ಕಂಬಳ ಅಂತ ಅಲ್ಲಿ ಬರುದಿಲ್ಲ, ಸತ್ಯದ ಕಂಬಳ ಅಂತ ಮಾತ್ರ ಬರ್ತದೆ. ಹಾಗೆ ಕೋಣಗಳನ್ನ ಗದ್ದೆಗೆ ಇಳಿಸ್ಲಿಕ್ಕೆ ಮಂಜನಾಳುವರಿಗೆ ಆಗುದಿಲ್ಲ. ಕೋಣಗಳು ಹೇಳಿದಾಗ ಕೇಳುದಿಲ್ಲ, ಬಹಳ ಬಲಿಷ್ಠ ಕೋಣಗಳು. ಕೋಣಗಳನ್ನ ಗದ್ದೆಗೆ ಇಳಿಸುವುದು ಸುಲಭದ ವಿಚಾರ ಅಲ್ಲ, ನೀರಿಗೆ ಇಳಿಸುವುದು. ತನ್ನ ಒಡೆಯ ಸೋಲುದನ್ನ ನೋಡ್ಲಿಕ್ಕಾಗುದಿಲ್ಲ ನಾರಿಯದ ಬಬ್ಬುವಿಗೆ. ನಾರಿ ಅನ್ನೋದು ಅವನ ಊರು, ಬಬ್ಬುವಿಗೆ ನೋಡ್ಲಿಕ್ಕಾಗುದಿಲ್ಲ. ಅವನು ಹಿಡಿಯಬಾರದ ಹಠ ಹಿಡಿತಾನೆ. ಯಾನು ತಾಂಗೆ ಸಾಂಕಿನ ಕಂಜಿಲು, ನಾನು ಸಾಕಿದ ಕರುಗಳಿವು ಅಂತ. ಅಂದ್ರೆ ಅದರಲ್ಲಿ ಗೊತ್ತಾಗ್ತದೆ ಅಲ್ಲಿ ಗ್ಯಾಪ್ ಇತ್ತು ಅಂತ, ಪತ್ರ ಬರೋದಕ್ಕೆ ಗ್ಯಾಪ್ ಇತ್ತು, ತಕ್ಷಣ ಅದ್ದಲ್ಲ. ನಾನು ಸಾಕಿದ ಕರುಗಳಿವು, ನಾನೊಮ್ಮೆ ಪ್ರಯತ್ನ ಪಡ್ತೇನೆ ಅಂತ ಹಿಡಿಯಬಾರದ ಹಠ ಹಿಡಿತಾನೆ. ಮೂಲದವರು ಇಳಿಯಬಾರದ ಗದ್ದೆಗೆ ಇಳಿತಾನೆ. ಆಗ ಇಳಿದಾಗ ಕೋಣಗಳು ಮಾಯ, ಅವನು ಮಾಯ ಅಂತ ಆಯ್ತಲ್ಲಿ. ಅಲ್ಲಿಂದೇ ಇದು ಹೌದು, ಹಾಗೆ ಮಾಯ ಅಂತ. ಹೇಗೆ ಆ ಪಾಡ್ದನ ಅಲ್ಲಿಗೆ ಕೊನೆ ಆಗ್ತದೆ. ಮಾಯ ಆಯ್ತು, ಮಾಯ ಆದವರು ಏನಾದ್ರು ಅಂತ ಬರುದಿಲ್ಲ. ಪಾಡ್ದನ ಇವರಿಬ್ರು ಮಾಯ ಆದ್ರು. ಮಂಜನಾಳ್ವರು ಅಳ್ತಾರೆ. ಬೈಪಣೆಯಲ್ಲಿ ಹಾಕಿದ ಬೈಹುಲ್ಲ ಹಾಗೆ ಉಳಿಯಿತು, ಮಡಿಕೆಯಲ್ಲಿ ಇರುವ ಬಸಳೆ ಕಜಿಪ್ಪ ಹಾಗೆ ಉಳಿಯಿತು. ನಾರಿಯದ ಬೊಬ್ಬುವಿಗೆ ಬಸಳೆ ಕೊದ್ದೆಲು ಸಾಂಬಾರು ಬಹಳ ಇಷ್ಟ, ಅದು ಹಾಗೆ ಉಳಿಯಿತು. ದುಃಖಿಸುವಲ್ಲಿಗೆ ಕೊನೆ ಆಗ್ತದೆ. ಆದ್ರೆ ಅದು ಯಾಕೆ ಹಾಗಾಯ್ತಂದ್ರೆ ಅದರ ಅರ್ಥ ದೈವ ಶಿಕ್ಷಿಸಿದ್ದು ಮಂಜನಾಳ್ವರಿಗೆ. ಯಾಕೆ, ವಿಧಿ ನಿಷೇಧವನ್ನ ಮೀರಿದ್ದಲ್ವಾ, ಅಲ್ಲಿ ಹರಕೆ ತಪ್ಪಿಸಿದ್ದು. ಹಾಗೆ ಮೂಲದವರು ಇಳಿಯಬಾರದ ಗದ್ದೆಯಲ್ಲಿ ಇಳಿದು ಇದಾಯ್ತು ಅಂತ. ಹಾಗೆ ಮಾಯಾದವರು ನಮ್ಮಲ್ಲಿ ಸಾಮಾನ್ಯವಾಗಿ ದುರಂತ ಮತ್ತೆ ದೈವತ್ವ ಒಟ್ಟೊಟ್ಟಿಗೆ ಸಾಗಿದೆ. ಮಾಯಾದವರು ದೈವ ಆಗ್ತಾರೆ. ಈಗ ಕಾಂತಾರದಲ್ಲಿ ಅದೇ ತೋರಿಸಿದ್ದಾರೆ, ಅದೇ ಆಗಿದ್ದಾರೆ. ಇಲ್ಲಿ ಮಾಯಾದವರು ಏನಾದ್ರು ಅಂದ್ರೆ
ಹಾಗೆ ಬೇರೆ ಬೇರೆ ಕಡೆ ನಾನು ರೆಕಾರ್ಡ್ ಮಾಡಿದೆ ಅಲ್ಲ. ನಡಿಬೈಲುಗುತ್ತಿನಲ್ಲಿ ನಾನು ಗಮನಿಸಿದೆ ಸರಿಯಾಗಿ. ಹಾ. ನಡಿಬೈಲುಗುತ್ತಿನಲ್ಲಿ ಕೋಣಗಳನ್ನು ಇಳಿಸುವುದಿಲ್ಲ ಗದ್ದೆಗೆ ಆ ದಿವಸ. ಹಾ, ಹಾ. ಮನೆಯಲ್ಲಿ ಕೋಣಗಳಿದ್ರು ಕೂಡ ಆ ದಿವಸ ಗದ್ದೆಗೆ ಎತ್ತುಗಳನ್ನು ಇಳಿಸ್ತಾರೆ. ಪೂಕರೆ ಕಂಬಳದ ದಿವಸ, ಕಂಬಳ ಕೋರಿಯ ದಿವಸ, ಅಂದ್ರೆ ಉತ್ತು ಬಿತ್ತನೆಗೆ ತಯಾರು ಮಾಡುವ ಕೊನೆಯ ದಿನ, ಕೊನೆಗೆ ಬಿತ್ತನೆ ಮಾಡ್ತಾರೆ. ಆ ದಿವಸ ಕೋಲ ಆಗುದು. ಅದಕ್ಕೆ ಪೂಕರೆ ಕಂಬಳ ಕೋಲ ಹೇಳಿದ. ಒಂದು ಪೂಕರೆ ಕಂಬ ಅಂತ ಗದ್ದೆಯ ನಡುವೆ ಹೋಗಿಲಿಕ್ಕಿದೆ, ಅದಕ್ಕೆ ಪೂಕರೆ ಕಂಬ. ಹೂಕರೆ ಇರ್ಬೋದು, ಅದು ಹೂವಿನ ಕರೆ ಹಾಕಿ ಕಂಬ, ಹಾಗೆ ಪೂಕರೆ ಕಂಬಳ ನೇಮ ಅಂತ ಹೇಳುದು ಅದಕ್ಕೆ. ಆ ದಿವಸ ಉರವ ದೈವ ಕಟ್ಲಿಕ್ಕುಂಟು. ಆತ ಗಗ್ಗರ ಕಟ್ಟಿಕೊಂಡು ಗಡ ಸದ್ದಾಗಿ ಬರುವಾಗ ಈ ಎತ್ತುಗಳು ಹುಚ್ಚು ಕಟ್ತವೆ, ಕಂಟ್ರೋಲಿಗೆ ಸಿಗುದಿಲ್ಲ. ಆದ್ರೂ ಆತ ಬಂದು ನೇಗಿಲಿನಿಂದ ಹಗ್ಗವನ್ನು ಬಿಡಿಸುವ ಕೆಲಸ ಉರವನಿಗೆ. ಅದಕ್ಕೆ ಬಳ್ಳುಗಿರ್ಪುನೆ ಅನ್ನೋದೇ ಪ್ರೊಸೆಸ್, ಅದಾಗ್ಲೇಬೇಕು. ಅದು ಯಾಕೆ ಅಂತಂದ್ರೆ ಅದು ಮೂಲದ ಹುಡುಗನ ಕೆಲಸ. ನೇಗಿಲಿಗೆ ಹಗ್ಗವನ್ನು ಕಟ್ಟುದು ಬಿಡಿಸುದು ಯಾರು? ಉಳುಮೆಗಾರ ಅಲ್ವಾ? ಹೌದು, ಅದು ಅವನ ಕೆಲಸ. ಅದ್ರಲ್ಲಿ ನಮಗೆ ಕ್ಲಿಯರ್ ಆಯ್ತು, ಅದು ಮೂಲದ ಬಬ್ಬುವೆ, ಉಳುಮೆಗಾರನೇ ಅಲ್ಲಿ ಮಾಯ ಆದ್ದು. ಹಾಗಾದ್ರೆ ಮಾಯ ಆಗಿ ಅದು ಮತ್ತೆ ನಮ್ಮ ತಂದೆ ಮನೆ ಗದ್ದೆಗೆ ಬರ್ತದೆ ಕತೆ. ನಮಗೆ ಸ್ಟಾರ್ಟ್ ಆದ್ದು, ನಮಗೆ ಶಾಕ್ ಆಗ್ತದೆ. ನಮ್ಮ ತಂದೆ ಮನೆ ಗದ್ದೆಯಲ್ಲಿ 2 ಕಲ್ಲುಗಳಿವೆ, ಅವು ತೇಟು ಕೋಣಗಳು ಮಲಗಿದಾಗೆ ಕಾಣ್ತದೆ. ಇದನ್ನು ಎರುಮಾಜಿನ ಕಲ್ಲು ಅಂತ ಕರೀತಾರೆ. ಕೋಣಗಳು ಮಾಯವಾದ, ಎರು ಅಂದ್ರೆ ಕೋಣಗಳು ಮಾಯವಾದ ಕಲ್ಲು ಅಂತ. ಆಮೇಲೆ ಒಂದು ದೂಪೆ, ಅದು ಸಮಾಧಿ, ಅದು ಬಹುಶಃ ಒಂದಿಷ್ಟು ಎತ್ತರದ ಜಾಗ, ಸುಮಾರು ನಮ್ಮಷ್ಟು ಎತ್ತರ ಇದೆ. ಅದು ಗದ್ದೆಯ ಬದಿಯಲ್ಲಿದೆ. ಅದನ್ನ ಮುಟ್ಟಾಳೆ ಬಿದ್ದ ಕಲ್ಲು ಅಂತ ಹೇಳ್ತಾರೆ. ಅಲ್ಲಿ ಏನೊಂದು ಐತಿಹ್ಯ ಇದೆ ಅಂದ್ರೆ, ಒಂದು ದಿವಸ ಪೂಕರೆ ಕಂಬಳದ ನೇಮದ ದಿವಸ ಉಳುಮೆಗಾರ ಅಡ್ಡಕ್ಕೆ ಓಡಿಸೋ ಬದಲು ನೀಟಕ್ಕೆ ಓಡಿಸ್ತಾನೆ. ಆಗ ಕೋಣಗಳು ಮಾಯ, ಅವನು ಓಡ್ತಾನೆ. ಓಡಿದಾಗ ಅವನ ಮುಟ್ಟಾಳೆ ಬಿತ್ತು, ಅದು ಮುಟ್ಟಾಳೆ ಕಲ್ಲು. ನಂತರ ಅವನು ರೆಂಜೆಗುಂಡಿಯಲ್ಲಿ ಹಾರಿ ಮಾಯ ಆಗ್ತಾನೆ. ಅಲ್ಲಿ ಒಂದು ದೊಡ್ಡ ತೋಡು, ಸಣ್ಣ ನದಿ ಅಂತ ಹೇಳ್ಬೋದು, ದೊಡ್ಡ ತೋಡಿದೆ, ಅಲ್ಲಿ ಅವನು ಹಾರಿ ಮಾಯ ಆಗ್ತಾನೆ. ಅವನು ಹಾರಿದ ಜಾಗ ರೆಂಜೆಗುಂಡಿ. ಈಗ ನಾನು ವಿಚಾರಿಸಿದೆ, ಇದಕ್ಕೆ ರೆಂಜೆಗುಂಡಿ ಅಂತ ಹೆಸರು ಬರ್ಲಿಕ್ಕೆ ಏನು ಕಾರಣ? ಏನಿಲ್ಲ, ಅಲ್ಲಿ ರೆಂಜೆ ಮರ ಇರ್ಲಿಲ್ಲ, ಏನಿರ್ಲಿಲ್ಲ. ರೆಂಜೆಗುಂಡಿ ಅಂತ ಹೆಸರು ಬರ್ಲಿಕ್ಕೆ ಏನು ಕಾರಣ ಇಲ್ಲ. ಕೊನೆಗೆ ನಂಗೆ ತಲೆಗೋಯ್ತು, ರೆಂಜಾಲದವನು ಬಂದದ್ದಲ್ಲ, ರೆಂಜಾಲ್ ಅಡಿಬರಿಕೆಯಿಂದ ಬಂದದ್ದಲ್ವಾ, ಅವನು ಮಾಯವಾದ ಗುಂಡಿ. ಅವನು ಮಾಯವಾದ ಗುಂಡಿ, ಅದು ರೆಂಜೆಗುಂಡಿ. ಇನ್ನು ಅಲೌಕಿಕ, ಇದು ಮಾಯವಾಗಿ ಅವರು ದೈವತ್ವ ಪಡೆದದ್ದು. ಅದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲಿ ಕೋಣಗಳು, ನಮ್ಮಲ್ಲಿ ಕತೆ ಇದ್ದದ್ದು ಹಾಗೆ, ಅಡ್ಡಕ್ಕೆ ಓಡಿಸೋ ಬದಲು ನೀಟಕ್ಕೆ ಓಡಿಸಿದ, ಹಾಗಾಗಿ ಅವರು ಮಾಯಾದ್ದು. ಹಾಗೆ ಅವರು ದೈವಗಳಾಗಿ ನಮ್ಮ ಮನೆ ಗದ್ದೆಯಲ್ಲೇ ಮೊದಲಿಗೆ ಆರಾಧನೆ ಪಡೆದು ಮತ್ತೆ ಸರ್ಕ್ಯುಲೇಟ್ ಪ್ರಸರಣ ಆಯ್ತು ಬೇರೆ ಕಡೆಗೆ. ಉರವ ಎರುಬಂಟ ಅಂತ ನಮ್ಮ ಮನೆಯಲ್ಲಿ ಒಂದು ಕೋಣಕ್ಕೆ ಪ್ರತೀಕವಾಗಿ ಮಾಡ್ತಾರೆ. ಅದು 2 ಕೋಣಗಳಿಗೆ ಸಾಂಕೇತಿಕವಾಗಿ ಒಂದರಲ್ಲಿ ಮಾಡುದು ಉರವ. ಇನ್ನು ಈ ಉರವ ಅನ್ನೋದಕ್ಕೆ ಪ್ಲಫರ್ ಅನ್ನೋ ಅರ್ಥ ಉಂಟು ಹೇಳಿ ತುಳು ಡಿಕ್ಷನರಿಯಲ್ಲಿ ಮತ್ತೆ ಸಿಕ್ತು ನಮಗೆ. ತುಳು ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಮತ್ತೆ ಶುರುವಿಗೆ ಇಂದ್ರ ಹೆಗಡೆಯವರು ಹೈಲೈಟ್ ಮಾಡಿದ್ರು. ನಾನು ಹುಡುಕಿದಾಗ ತುಳು ಡಿಕ್ಷನರಿ ಎಲ್ಲೋ ಸಿಕ್ತು ನನಗೆ. ಅದು ಪ್ಲಫರ್ ಅಂತ ಅರ್ಥ ಇದೆ. ಉರ ಅಂದ್ರೆ ಪ್ಲಫ್, ಉರವ ಅಂದ್ರೆ ಪ್ಲಫರ್, ಉಳುಮಗಾರ. ಕ್ಲಿಯರ್ ಆಯ್ತು. ನಾರ್ಯದ ಬಬ್ಬುವೆ ದೈವಾದ್ದು ಅಂತ ಹೇಳಿ. ನನಗೆ ನಮ್ಮ ಮನೆಯಲ್ಲಿ ಈ 2 ದೈವಗಳು ಉದ್ಭವ ಆದ್ದು ಅಂತ ಗೊತ್ತಾದಾಗ ಶಾಕ್ ಆಯ್ತು. ಮತ್ತು ಈ ದೈವಗಳ ಹೆಸರು ಕೂಡ, ಕತೆ ಬಿಡಿ, ಹೆಸರು ಕೂಡ ವಿದ್ವಾಂಸರ ಪಟ್ಟಿಯಲ್ಲಿಲ್ಲ. ಈಗ ನನಗೆ ಗೊತ್ತಾಯ್ತು, ಭೂತಾರಾಧನೆಯಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ತುಂಬಾ ಇದೆ. ಅಧ್ಯಯನ ಆದದ್ದು ಏನೇನೂ ಅಲ್ಲ. ನಮ್ಮ ಮನೆಯ ದೈವಗಳ ಹೆಸರೇ ಇಲ್ಲ ಅಂತಾದ್ರೆ ಇನ್ನು ಎಷ್ಟು ಮನೆಯಲ್ಲಿರುವ ದೈವಗಳ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಹೌದು ಅಲ್ವಾ? ಹೀಗೆ ಆಗಿದೆ ಹೇಳಿ ನನಗೆ ಮೊದಲ ಬಾರಿಗೆ ರಿಯಲೈಸ್ ಆಯ್ತು. ನೆಕ್ಸ್ಟ್ ನಾನು PhD ಗೆ ಕೂಡ ಭೂತಾರಾಧನೆಗೆ ರಿಲೇಟೆಡ್ ಬೆರ್ಮೇರು ಬಗ್ಗೆ ಮಾಡ್ಕೊಂಡೆ. ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಅಂತ. ಇಲ್ಲಿ ಹೋಗಿ ಇನ್ನೊಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡೆ. ನಾನು ಸಿಂಪಲ್ ಮ್ಯಾಟರ್ ಅಂತ ಅನ್ಕೊಂಡು ಹೋದೆ, ಯಾರು ಟಚ್ ಮಾಡ್ಲಿಲ್ಲ, ಸುಲಭದಲ್ಲಿ ಮಾಡ್ಬೋದು ಅಂತ. ಫಸ್ಟ್ PhD ಇದು ನಮ್ಮ ಮನೆಯ ದೈವಗಳದ್ದು MPhil. ಆಕ್ಚುಲಿ ಇದು PhD ಥೀಸಿಸ್ ಮಾಡುವಷ್ಟು ದೊಡ್ಡದಾಯ್ತು. ಆದ್ರೆ ನಾನು MPhil ಗೆ ಮಾಡಿದೆ. ಸೊ ನಾಗಬ್ರಹ್ಮ ಮತ್ತು ಕಂಬಳ, ಇಲ್ಲಿ ಬೆರ್ಮೇರ್ ಆರಾಧನೆ. ಬೆರ್ಮೇರ್ ಬಹಳ ಯಾರು ಹೊಳದೆ ಗೊತ್ತಿಲ್ಲ. ಸೃಷ್ಟಿಕರ್ತ ಬೆರ್ಮರು, ಜೈನ ಬ್ರಹ್ಮನು, ಯಾರು ಹೊಳದೆ ನಮ್ಗೆ ಗೊತ್ತಿಲ್ಲ. ವಿಶಿಷ್ಟವಾದ ತುಳುವರ ಬೆರ್ಮೇರ್ ಅಂತ. ಬೆರ್ಮೇರು ಎಲ್ಲರಿಗೂ ಅಧಿದೈವ. ಕೋಟಿ ಚೆನ್ನೈಯರಿಗೂ ಅಧಿದೈವ, ಮುಗೇರ್ಲಿಗೂ ಅಧಿದೈವ. ಬ್ರಹ್ಮಸ್ಥಾನದಲ್ಲೂ ಬೆರ್ಮೇರು, ಬ್ರಹ್ಮಲಿಂಗೇಶ್ವರ ಅಂತ ಆರಾಧನೆ ಆಗುವುದು ಕೂಡ ಬೆರ್ಮೇರು. ಆಲಡೆಗಳಲ್ಲೂ ಬೆರ್ಮೇರು, ಎಲ್ಲ ಕಡೆ ಬೆರ್ಮೇರಿಗೆ ಆರಾಧನೆ ಇದೆ. ಆಗ ಬೆರ್ಮೇರ್ ಇರುವಲ್ಲಿ ಎಲ್ಲ ನಾನು ಹೋಗಿ ರೆಕಾರ್ಡ್ ಮಾಡ್ಬೇಕಾಯ್ತು ಬೆರ್ಮೇರ್ನ. ಆಗ ತುಂಬಾ ದೈವಗಳು ಬೆರ್ಮೇರ್ನ ಸೇರಿಗೆ ದೈವಗಳಾಗಿ ಆಲಡೆಗಳು ಅಲ್ಲಿ ಇಲ್ಲಿ ಎಲ್ಲ ತುಂಬಾ ಮಾಹಿತಿ ಸಿಕ್ತು. ಇದನ್ನೆಲ್ಲ ದಾಖಲಿಸ್ಕೊಂಡು ಬಂದೆ. ನೇರವಾಗಿ ನನ್ನ PhD ಗೆ ಬೇಡ ಇತ್ತು. ನನ್ನ PhD ಗೆ ಎಷ್ಟು ಬೇಕು ಅಷ್ಟನ್ನು ಆಯ್ಕೆ ಮಾಡ್ಕೊಂಡು ಅದನ್ನೆಲ್ಲ ದಾಖಲು ಮಾಡಿದೆ. 2013ರಲ್ಲಿ ನನ್ನ ಥೀಸಿಸ್ ಪಬ್ಲಿಷ್ ಆಯ್ತು. ಆಗ ವಾಮನಾನಂದ ಅವರವರು ಒಂದು ನನಗೆ ಮುನ್ನುಡಿ ಬರ್ಕೊಟ್ರು. ಉಷನ ಭೂತೋನ ಭವಿಷ್ಯತಿ, ದೈವ ಪ್ರೇರಣೆ ಅಂತ ಅವರೇ ಒಪ್ಕೊಂಡ್ರು ಅದನ್ನ. ಆ ಕಾಲದಲ್ಲಿ ಹಾಗೆ ಬರೀಲಿಕ್ಕಾಯ್ತು ಕೇಳಿದ್ರೆ ನಂಗೂ ಗೊತ್ತಿಲ್ಲ ಅಂತ. ನನ್ನ ಈ ಅಧ್ಯಯನ ಗೊತ್ತಿತ್ತು, ಇಷ್ಟು ದೈವಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದು, ಅದು ಇದು. ಅದಕ್ಕಿಂತ ಮೊದಲೇ ನಾನು ಒಂದಷ್ಟು ಪುಸ್ತಕಗಳನ್ನು ಬರ್ದೇನೆ. ಯಾವುದು ತುಂಡು ಭೂತಗಳು ಒಂದು ಅಧ್ಯಯನ,
ಭೂತಗಳ ಅದ್ಭುತ ಜಗತ್ತು, ತುಳುನಾಡಿನ ಅಪೂರ್ವ ಭೂತಗಳು ಎಲ್ಲ ನನ್ನ ಈ ಹೊಸ ಹೊಸ ಅಧ್ಯಯನ. ಇಷ್ಟ ತನಕ ವಿದ್ವಾಂಸರ ಪಟ್ಟಿಯಲ್ಲಿ ಹೆಸರು ಕೂಡ ದಾಖಲಾಗದ, ಮಾಹಿತಿ ಲಭ್ಯವಿಲ್ಲದ ದೈವಗಳ ಬಗ್ಗೆ ಬರೆದದ್ದು. ಅದು ಅವರಿಗೆ ಗೊತ್ತಿತ್ತು. ನಾನು ಅವರ ನಿರಂತರವಾಗಿ ಅವರ ಕಾಂಟ್ಯಾಕ್ಟ್ ಅಲ್ಲಿದ್ದೆ. ನನಗೆ ಅಮೃತ ಸೋಮೇಶ್ವರರು ಮತ್ತು ವಾಮನಾನಂದ ಅವರವರು ಆಲದ ಮರಗಳಾಗಿದ್ರು ಕೂಡ ಬೇರೆಯವರನ್ನು ಬೆಳಲಿಕ್ಕೆ ಬಿಟ್ಟವರು. ವಿದ್ವಾಂಸರೆಲ್ಲ ಯಾರು ಕೂಡ ಬೇರೆಯವರನ್ನು ಬೆಳಲಿಕ್ಕೆ ಬಿಡುದಿಲ್ಲ ಸಾಮಾನ್ಯವಾಗಿ. ಕರೆಕ್ಟ್. ಆದ್ರೆ ಇವರಿಬ್ರು ಅದಕ್ಕೆ ಅತೀತರಾದವರು. ಇವರಿಬ್ರು ನನಗೆ ಬಹಳ ಬೆಂಬಲ ಇವರು. ಸೊ ಅವರು ಈ ನನ್ನ PhD ಥೀಸಿಸ್ಗೆ ಮುನ್ನುಡಿ ಬರ್ಕೊಟ್ರು. ಅದರಲ್ಲಿ ಹಾಕಿದ್ರು, ಮ್ಯಾನರ್ ಬರ್ನೆಲ್ ತೋರಿದ ದಾರಿಯಲ್ಲಿ 1001 ಗುರಿಯೆಡೆಗೆ ಅಂತ. ಅದು ಸಾವು ಇರದ ಒಂದು ಗುರಿ ಕೂಡ, ಸಾವಿರದೊಂದು 1001 ಗುರಿ ಕೂಡ, ಎರಡು ಕೂಡ. ಎಷ್ಟು ಹೇಳಿ. ಅದಾಗ್ಲೇ ನಾನೊಂದು ಸುಮಾರು 530 ದೈವಗಳ ಒಂದು ಮಾಹಿತಿ ಎಲ್ಲ ಸಂಗ್ರಹ ಮಾಡಿದ್ದೆ. ಅದನ್ನು ಅವರು ಉಲ್ಲೇಖ ಮಾಡಿದ್ರು, ಇಷ್ಟು ಅಂತ ಹೇಳಿ. ಇಲ್ಲಿಂದ ಮತ್ತೆ ನಾನು 1001 ಗುರಿಯೆಡೆಗೆ ಅಂತಲೇ ಬ್ಲಾಗ್ ಅಲ್ಲಿ ಬರ್ಲಿಕ್ಕೆ ಶುರು ಮಾಡಿದೆ. ಒಂದೊಂದೇ ಶುರು ಕೆಂಡ ಸಂಪಿಗೆಯಲ್ಲಿ ಬರ್ದೆ ನಾನು. ನಂತರ ಅದು ಅರ್ಧದಲ್ಲಿ ನಿಂತಿತ್ತು, ಒಂದು 20 ದೈವಗಳ ಬಗ್ಗೆ ಅರ್ಧದಲ್ಲಿ ಬರ್ದಿದ್ದೆ. ನಾನು ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡಿದೆ. 1001 ದೈವಗಳು ಸುಮಾರು ನನಗೆ ಮಾಹಿತಿ ಸಿಕ್ಕಾಗ ಒಂದು ಸುಮಾರು 400-500 ದೈವಗಳ ಬಗ್ಗೆ ಅದಲ್ಲಿ ಬರ್ದಿರ್ಬೋದು. ಇಷ್ಟೆಲ್ಲ ಆಗುವಾಗ ಕಳ್ಳತನದ ಸಮಸ್ಯೆ ಶುರು ಆಯ್ತು. ಬ್ಲಾಗಿಂದ ಜನ ಕದ್ದು ಬರೀಲಿಕ್ಕೆಲ್ಲ ಶುರು ಮಾಡಿದ್ರು. ಆಸ್ ಇಟ್ ಈಸ್ ನನ್ನ ಬ್ಲಾಗಿಂದ ಎಲ್ಲ ಕದ್ದು ಬರೆದಾಗ ತಾಪತ್ರೆ ಆಯ್ತು ನನಗೆ. ಕಳ್ಳತನ ಅಲ್ಲೂ ಸಹ ಇದೆ. ಹೌದು ಹೌದು. ಸೊ ಹಾಗಾಗಿ ನಾನು ಬ್ಲಾಗಿಂದ ತುಂಬಾ ಇಂಪಾರ್ಟೆಂಟ್ ಬರಹಗಳನ್ನೆಲ್ಲ ತೆಗೆದೆ. ದೊಡ್ಡ ಇಶ್ಯೂ ಆಯ್ತು ಅದು 2020ರಲ್ಲಿ. ನನ್ನ 2010ರಲ್ಲಿ ಬೈಲಮಾರಿ ನಲಿಕೆ ಒಂದು ಅಧ್ಯಯನ ಅಂತ ಹೇಳಿ ಹಂಪಿ ಯೂನಿವರ್ಸಿಟಿಲಿ ನನ್ನ ಸಂಶೋಧನಾ ಪ್ರಬಂಧ ಪ್ರಕಟ ಆಗಿತ್ತು 2010ರಲ್ಲಿ. ಆಗ ಬ್ಲಾಗ್ ಇರ್ಲಿಲ್ಲ. 2013ರಲ್ಲಿ ಬ್ಲಾಗ್ ಬಂತಲ್ಲ, ಟೈಪಿಂಗ್ ಎಲ್ಲ ಗೊತ್ತಿರ್ಲಿಲ್ಲ. ಆಗ ಟೈಪಿಂಗ್ ಎರರ್ಸ್ ಆಗಿದೆ ತುಂಬಾ. ಅದರಿಂದಾಗಿ ನಮಗೆ ಸ್ಪಷ್ಟವಾಗಿ ಕಳ್ಳತನ ಹಿಡಿಲಿಕ್ಕಾಯ್ತು. ನಾನು ಅದನ್ನ ಬ್ಲಾಗ್ ಅಲ್ಲಿ ಬರೆದಾಗ ಒಂದಷ್ಟು ಅಕ್ಷರ ದೋಷಗಳ ಜೊತೆಗೆ ವಿಶಿಷ್ಟ ಅಕ್ಷರ ದೋಷ ನಾವು ಬೇಕು ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಬಹುಶಃ ಅದು ಫಾಂಟ್ ಕನ್ವರ್ಷನ್ ಎರರ್ ಇರ್ಬೋದು, ನುಡಿಯಿಂದ ಯುನಿಕೋಡಿಗೆ ಬಂದದ್ದಿರ್ಬೋದು, ಏನು ಅಂತ ಗೊತ್ತಿಲ್ಲ. ಅದನ್ನು ನಮ್ಗೆ ಬೇಕಂದ್ರೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಎರರ್ ಜೊತೆಗೆ ನಾನು ಅದರಲ್ಲಿ ಪ್ರಕಟ ಮಾಡಿದೆ. ಪ್ರೊಫೆಸರ್, ಈಗ ರಿಟೈರ್ಡ್ ಅವರು, ಆಸ್ ಇಟ್ ಈಸ್ ಕಾಪಿ ಮಾಡಿ, ಅದು ನನ್ನದು ಅನ್ನೋ ಕುರುಹೇ ಇಲ್ಲದೆ ವಿಕಿಪೀಡಿಯಾದಲ್ಲಿ ಅವರ ಹೆಸರಲ್ಲಿ ಹಾಕೊಂಡ್ರು. ವಿಕಿಪೀಡಿಯಾಕ್ಕೆ ಲೇಖನ ಯಾರು ಹಾಕ್ತಾರೆ ಅವರದ್ದು ಅಂತ ಲೆಕ್ಕ. ಆದ್ರೆ ಅದಕ್ಕೆ ಕಾಪಿ ರೈಟ್ಸ್ ಇಲ್ಲ, ಅದು ಬಹಿರಂಗ, ಇದು ಸಾರ್ವಜನಿಕ ಸೊತ್ತು. ಅದು ಯಾರು ಕೂಡ ಅದನ್ನು ಬಳಸಬಹುದು, ಅದು ನನ್ನದು ಅಂತ ಹೇಳಿ ರೈಟ್ಸ್ ಇರುವುದಿಲ್ಲ. ಆಗ ನಾನು ಹೇಳಿದೆ, ಕೊನೆ ಪಕ್ಷ ಉಲ್ಲೇಖದಲ್ಲಿ ರೆಫರೆನ್ಸ್ ಅಲ್ಲಿ ಯಾರು ನನ್ನ ಹೆಸರು ಹಾಕಿ ಅಂತ. ಹಾಕ್ಲಿಲ್ಲ. ಎಲ್ಲ ಅದು ಯಾರು ಕೂಡ ಓದ್ಬೋದು. ಹಾಗೆ ಹೀಗೆ ವಿಕಿಪೀಡಿಯಾ ಅಂದ್ರೆ ಆಕೆಗೆ ಏನು ಅಂತ ಗೊತ್ತಿಲ್ಲ, ಜಾನಪದ ಯಾರು ಬರಿಬಹುದು ಹೇಳಿ ಆಕೆಗೆ ಹೆಸರಿನ ದಾಹ, ಆಕೆಗೆ ಮನ್ನಣೆಯ ದಾಹ ಇತ್ಯಾದಿ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳಿದ್ರು. ನಾನು ಬ್ಲಾಗ್ ಅಲ್ಲಿ ಬರೆಯುವುದೇ ಬೇಡ ಅಂತ ಹೇಳಿದೆ. ಅವರ ಮೇಲೆಲ್ಲ ಕೇಸ್ ಆಗಿದೆ. ನಾನು ಬ್ಲಾಗಿಂದ ಎಲ್ಲ ಹಿಂದೆ ತೆಗ್ದಾಗ ನಂಗೊಂದು ತಲೆ ಬಿಸಿ ಆಯ್ತು. ನಾನು ಇಷ್ಟ ಅಧ್ಯಯನ ಮಾಡಿದ್ದೇನೆ, ಹೊರ ಜಗತ್ತಿಗೆ ಹೇಳದಿದ್ರೆ ಇಂಥ ಪ್ರಯೋಜನ. ಕೊರೋನಾ ಬಂತು ಬೇರೆ, ಎಲ್ಲರೂ ಪಟನೆ ಸಾಯುವುದನ್ನು ನಾನು ಕಣ್ಣಾರೆ ನೋಡಿದೆ, ನನ್ನ ಕೊಲೀಗ್ಸ್ ಎಲ್ಲ. ಇದಾಗ್ಲಿಕ್ಕಿಲ್ಲ. ಆಗ ರಜೆವಿತ್ತು ನಮ್ಗೆ. ನಾನು ರಾತ್ರಿ ಹಗಲು ಕೂತು ಬರ್ದಾಗ ನನಗೆ ಶುರುವಿಗೆ 1228 ದೈವಗಳ ಮಾಹಿತಿ ಬರೆದು ಆ ಪುಸ್ತಕವನ್ನ, ಯಾವುದು ಕರಾವಳಿಯ 1001 ಒಂದು ಐತಿಹಾಸಿಕ ಸಾಂಸ್ಕೃತಿಕ ವಿಶ್ಲೇಷಣಾತ್ಮಕ ನೋಟ ಅಂತ ಮೊದಲ ಪುಸ್ತಕ ಪಬ್ಲಿಷ್ ಮಾಡಿದೆ. ಇದನ್ನ ಇದು ಪ್ರೀ ಪ್ರಿಂಟ್ ಪಬ್ಲಿಕೇಶನ್ ಅಲ್ಲಿ ಆಲ್ಮೋಸ್ಟ್ ಮಾರಾಟ ಆಗಿದೆ ಎಲ್ಲ. ಇದೆಲ್ಲ ಆಗಿ ಬಹಳ ಫೇಮಸ್ ಆಯ್ತು. ಇದಾಗಿ 1 ವರ್ಷಕ್ಕೆ ಕಾಂತಾರ ಸಿನಿಮಾ ಬಂತು. ಜೊತೆಗೆ ನನಗೆ ಇದರಲ್ಲಿ ಇಲ್ಲದ ಅನೇಕ ಮಾಹಿತಿಗಳು ಬೇರೆ ಸಿಕ್ತು, ಸುಮಾರು ದೈವಗಳದ್ದು. ಅದನ್ನು ಸಂಗ್ರಹಿಸಿ ಬರೆದಿಟ್ಟಿದ್ದೆ, ನಾನು ಬ್ಲಾಗ್ ಅಲ್ಲಿ ಇಟ್ಟಿದ್ದೆ. ಕಾಂತಾರ ಸಿನಿಮಾ ಬಂದಾಗ ತುಂಬಾ ಬೇಡಿಕೆ ಬಂತು ಪುಸ್ತಕಗಳಿಗೆಲ್ಲ. ಆಮೇಲೆ ಮಾಯಾದವರು ಎಲ್ಲಿ ಹೋದ್ರು ಅಂತ. ಈ ಕಾಂತಾರ ಸಿನಿಮಾ ಬಂದಾಗ ನಾನು ಊರಲ್ಲಿ ಹೋದ್ದೆ. ನಾನು ಸಾಮಾನ್ಯವಾಗಿ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕು, ಇಲ್ಲ ಇರುವುದಿಲ್ಲ. ಸೊ ನಾನು ಊರಲ್ಲಿದ್ದೆ. ನಮ್ಗೆ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ವಾಟ್ಸಪ್ ಇದೆ ವೈಫೈ ಮೂಲಕ. 100 ಜನರದ್ದು ಮೆಸೇಜ್, ಶಿವ ಏನಾದ, ಮಾಯಾ ಆದವ್ರು ಏನಾದ್ರು ನಂಗೆ ಗಾಬರಿ, ಎಂತ ಮಾಯಪ್ಪ ಇವ್ರು ಕೇಳಿ. ನನ್ನ ತಮ್ಮನಿಗೆ ಕೇಳಿದೆ, ಎಂತ ಮಾರಾಯ ಇಷ್ಟು ಜನ. ನಂಗೆ ಯಾವಾಗ್ಲೂ ನಂಗೊಂದು ಆಗಾಗ ಜನ ಮಾತಾಡ್ತಾರೆ ನನಗೆ ದೈವಾರಾಧನೆ ಬಗ್ಗೆ. ಹೀಗೆ ಒಮ್ಮಿಂದೊಮ್ಮೆಗೆ ಹೀಗೆ ಪ್ರಶ್ನೆಗಳ ಸರಮಾಲೆ ಬರುವುದಿಲ್ಲ. ಆಗ ಅವನು ಹೇಳಿದ, ಅದು ಒಂದು ಕಾಂತಾರ ಅಂತ ಸಿನಿಮಾ ಬಂದೆ, ಅದ್ರಲ್ಲಿ ಎಂತೋ ಮಾಯಾದ ಕತೆ ಉಂಟಂತೆ ಅಂತ. ಹಾಗೆ ನಾನು ಆಮೇಲೆ ಹೋಗಿ ನೋಡಿದೆ, ಇಷ್ಟು ಜನರಿಗೆ ಉತ್ತರ ಹೇಳಲಿಕ್ಕೋಸ್ಕರ. ಇದು ಉತ್ತರ ಹೇಳಿ ಮುಗಿಯೋದಲ್ಲ ಅಂತ ಆಯ್ತು. ದೊಡ್ಡ ಲೇಖನ ಬರೆದೆ, ವೈರಲ್ ಆಗಿದೆ, ಅದು ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ. ಕಡಿಮೆ ಅಂದ್ರೆ ಒಂದು 10 ಲಕ್ಷ 20 ಲಕ್ಷ ಜನ ಓದಿರ್ಬೋದು ಅದನ್ನ. ನಾನು ಫೇಸ್ಬುಕ್ ಅಲ್ಲಿ ಹಾಕಿದೆ, ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ಅದು ಇದಾಯ್ತು. ಅದರಲ್ಲಿ ಮಾಯಾದವರು ಏನಾಗ್ತಾರೆ ಅಂತ ಬರುತ್ತೆ ನೋಡಿ. ಇಲ್ಲಿ ಮಾಯಾದವರು ದೈವ, ನಮಗೂ ಇದೆ ಕುತೂಹಲ ನಿಮ್ಮನ್ನ ಕೇಳಿ ತಿಳ್ಕೊಳ್ಬೇಕು ಅಂತ. ಹೌದು. ಅದ್ರ ಒಟ್ಟಿಗೆ ಸಂಶೋಧನೆ ಮಾಡುವ ಒಂದು ದಾರಿನಲ್ಲಿ ಇಷ್ಟು ಚಾಲೆಂಜಸ್ಸು, ಇಷ್ಟು ರಿಸ್ಕ್ ಟೇಕಿಂಗು, ಹೆಂಗಸಾಗಿ ದೃಢವಾಗಿ ನಿಂತು ನಮ್ಮ ದೈವಗಳ ಬಗ್ಗೆ ನೀವು ಇಷ್ಟು ಮುನ್ನುಗ್ಗಿ ಇದನ್ನ ಒಂದು ಮಾಹಿತಿಗೋಸ್ಕರನೇ ಈ ಒಂದು ಪುಸ್ತಕನ ನೀವು ಮಾಡಿದಿರಲ್ಲ, ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಮೇಡಮ್, ಹ್ಯಾಟ್ಸ್ ಆಫ್. ಹೇಳಿದಲ್ಲ, ಒಂದು ಅಧ್ಯಯನ ಆದದ್ದು ಒಂದು ಸಾಧನೆ ಆದ್ರೆ ಪ್ರಕಟ ಮಾಡೋದು ಇನ್ನೊಂದು ಭಯಂಕರದ್ದು.
ಇಷ್ಟು ದೊಡ್ಡ ಪುಸ್ತಕ ಇದರ ಘನತೆಗೆ ಕುಂದು ಬರದ ಹಾಗೆ ಬೇರೆ ಪಬ್ಲಿಷರ್ಗೆ ಕೊಟ್ಟರೆ ಆಗುದಿಲ್ಲ, ನಮಗೆ ಬೇಕಾದಾಗ ಪಬ್ಲಿಷ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರದ್ದು ಥಿಂಕಿಂಗ್ ಬೇರೆ ಇರುತ್ತೆ, ಅವರದ್ದು ಇರುತ್ತೆ. ಹಾಗಾಗಿ ನಾನೇ ಸ್ವತಃ ಪ್ರಕಟ ಮಾಡ್ಬೇಕಾಯ್ತು ಇಷ್ಟು ದೊಡ್ಡ ಪುಸ್ತಕವನ್ನ. ಹಾಗಾಗಿ ಸ್ತ್ರೀಯರಿಗೆ ಅಧ್ಯಯನ ಮಾಡೋದೊಂದು ಸಾಹಸ ಆದ್ರೆ ಅದನ್ನ ನಮ್ಮ ಹೆಸರನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಸಾಹಸ. ನನ್ನ ಆತ್ಮಕಥೆಯಲ್ಲಿ ದಾಖಲಾಗ್ತದೆ, ನಾವು ನೀವು ಇರ್ತೇವೆ. ನನ್ನ ಆತ್ಮಕಥೆ ಪ್ರಕಟ ಆದ ಮೇಲೆ ನನ್ನ ಕರೀರಿ, ಬರ್ತೇನೆ ನಾನು, ಆಯ್ತಾ? ಖಂಡಿತವಾಗಿ ಕೂಡ ಇದು ನಮ್ಮ ಎಂತ ಹೇಳ್ತಾರೆ ಅದೃಷ್ಟವೇ ಹೌದು. ನಿಮ್ಮಂತವ್ರ ಜೊತೆ ಇವತ್ತು ಮಾತಾಡ್ಲಿಕ್ಕೆ ನಮ್ಗೊಂದು ಅದೃಷ್ಟ ಇವತ್ತು ಸಿಕ್ಕಿದೆ, ಆಪರ್ಚುನಿಟಿ. ಖಂಡಿತವಾಗ್ಲೂ ನಿಮ್ಮ ಆತ್ಮಕಥೆ ಬಿಡುಗಡೆ ಆಗಿದ್ದಾಗ ತಕ್ಷಣ ನಾನೇ ಫಸ್ಟ್ ನಿಮ್ಗೆ ಪಾಡ್ಕಾಸ್ಟ್ ಮಾಡೇ ಮಾಡ್ತೀನಿ. ಇವತ್ತು ಎಷ್ಟು ವಿಷಯ ತಿಳ್ಕೊಂಡಿದ್ದು, ನಿಮ್ಮ ಸಂಶೋಧನೆಯ ಜರ್ನಿ ನನಗೆ ಗೊತ್ತಾಗಿದೆ ಏನಂತಂದ್ರೆ, ನಾವು ಹೆಂಗಸರು ಏನಕ್ಕೂ ಕಮ್ಮಿ ಇಲ್ಲ ಅಂತ ಒಂದು ನೀವು ತೋರಿಸ್ಕೊಟ್ರಿ. ಬಟ್ ಅದ್ರ ಜೊತೆ ಇಷ್ಟು ಚಾಲೆಂಜಸ್, ಇಷ್ಟು ರಿಸ್ಕ್, ಇಷ್ಟು ಜನನ್ನ ಎದುರು ಹಾಕೊಂಡು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಛಲವಾಗಿ ನಿಂತು ಈ ಒಂದು 1000 ದೈವಗಳ ಅಲ್ಲ ಇನ್ನ ಮೇಲ್ಪಟ್ಟಿದೆ ಅಂತ ಹೇಳಿದ್ರಿ ನೀವು. ಅದ್ರ ಮೇಲೆ ನನಗೆ ಅದರಲ್ಲೇ ಒಂದು ಕ್ವಶನ್ ಏನಂತಂದ್ರೆ, ಭೂತ ಮತ್ತು ದೈವಗಳ ವ್ಯತ್ಯಾಸ ಇದೆಯೇ? ಇಲ್ಲ, ಭೂತ ಮತ್ತೆ ದೈವ ಎರಡು ಒಂದೇ. ಬಹಳ ತಪ್ಪು ಕಲ್ಪನೆ ಜನರಿಗೆ, ಭೂತ ಬೇರೆ ದೈವ ಬೇರೆ ಅಂತ. ಭೂತ ಅನ್ನುವ ಪದ ಭೂತಂ ಅಂತ ಸಂಸ್ಕೃತ ಮೂಲ ಪದ, ಪವಿತ್ರವಾದ್ದು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಭೂತಂ ಅಂತ ಕರಿತೇವೆ, ಶಿವ ಸಹಸ್ರನಾಮದಲ್ಲಿ ಶಿವನಿಗೂ ಭೂತಂ ಅಂತ ಕರಿತೇವೆ. ಭೂತ ಭಾವನ ಅಂತ ಬರ್ತದೆ. ಹೌದು, ಭೂತ ಭೂತಭಾವೋ ಭೂತಾತ್ಮ ಭೂತ ಭಾವನ ಅಲ್ವಾ? ಸೊ ಇದೆ ಅಂದ್ರೆ ಪವಿತ್ರವಾದ ಶಕ್ತಿ ಅಂತ ಅರ್ಥ. ಭೂತ ಅನ್ನೋದು ಇಲ್ಲಿ ಭೂತ ಆಗಿದೆ, ಸಂಸ್ಕೃತೀಕರಣಗೊಂಡು ಭೂತ ಆಯ್ತು. ಭೂತ ಅದು ವಾಸ್ತವದಲ್ಲಿ ಅದು. ಅದಕ್ಕೆ ಸಾಕ್ಷಿ ಏನಂತಂದ್ರೆ, ಕೊಡವರು ಭೂತಾರಾಧನೆಯನ್ನು ಮಾಡ್ತಾರೆ, ಅವರು ಪೂದ ಅಂತ ಕರೀತಾರೆ, ಪೂದ ತೆರೆ ಅಂತ ಕರೀತಾರೆ. ಪೂದ ಅಲ್ಲಿ ತಾ ದ ಆಗಿದೆ, ಪೂ ಹಾಗೆ ಉಳಿದಿದೆ. ಇಲ್ಲಿ ಬಾ ಆಗಿದೆ, ಭೂ ಆಗಿದೆ, ಇಲ್ಲಿ ತಾ ಹಾಗೆ ಉಳಿದಿದೆ ಅಷ್ಟೇ. ಭಾಷಾ ವಿಜ್ಞಾನ ತಳಹದಿಯಿಂದ ನೋಡಿದ್ರೆ ಭೂ ಮತ್ತೆ ಪೂ ಆ ಕಡೆ ಈ ಕಡೆ ಆಗುದು ಸರ್ವೇ ಸಾಮಾನ್ಯ, ಅದು ಅಸಹಜವಾದ್ದಲ್ಲ. ಹಾಗಾಗಿ ಭೂತ ಅನ್ನುವ ಪದವೇ ಭೂತ ಆಗಿದೆ. ತುಳುವಿನಲ್ಲಿ ಭೂತ ಅಂತ ಕರೆದ್ರೆ, ಕನ್ನಡದಲ್ಲಿ ದೈವ ಅಂತ ಕರೆದ್ರು, ಮಲಯಾಳದಲ್ಲಿ ತೆಯ್ಯಂ ಅಂತ ಕರೆದ್ರು, ಕೊಡವರು ಪೂದ ಅಂತ ಕರೆದ್ರು. ಎಲ್ಲವೂ ಒಂದೇ. ಇನ್ನು ಈ ದೈವ ಕಟ್ಟುವವರು ಯಾರು? ಅದ್ರದ್ದು ಒಂದು ಮಾಹಿತಿ ಕೊಡ್ತೀರಾ? ಹಿಂದಿನದ್ದು ತಗೊಂಡು ಹೋಗ್ತೇನೆ ನಾನು. ಈ ಭೂತ ಅನ್ನುವ ಪದಕ್ಕೆ ಹೊರ ಜಗತ್ತಿನಲ್ಲಿ ಬೇರೆ ಅರ್ಥವನ್ನ ಕಲ್ಪಿಸಿದ್ರು. ಯಾಕೆಂದ್ರೆ ಅಧ್ಯಯನವನ್ನು, ಭೂತಾರಾಧನೆ ಅಧ್ಯಯನವನ್ನು ಆರಂಭಿಸಿದ್ದು ಕ್ರಿಶ್ಚಿಯನ್ ಮಿಷನರಿಗಳು. ಅಲ್ಲಿ ಮೊದಲ ತುಳು ಪಾಡ್ದನೋಳು ಮಾಡಿದ್ದು ರೆವರೆಂಡ್ ಫಾದರ್ ಮ್ಯಾನರ್ ಒಳ್ಳೆ ಕೆಲಸ ಮಾಡಿದ್ರು. ಇದೊಂದು ಅಧ್ಯಯನ ಮಾಡುವ ಸಂಗ್ರಹ ಯೋಗ್ಯ ವಿಚಾರ ಅಂತಲೇ ಗೊತ್ತಿರ್ಲಿಲ್ಲ. ಈ ಬಗ್ಗೆ ಬರೆದ್ರು ಎ.ಸಿ. ಬರ್ನೆಲ್. ಆದ್ರೆ ಅವರು ಅರ್ಥ ಮಾಡಿದ ರೀತಿ ಬೇರೆ ಇತ್ತು, ಅಥವಾ ಅವರಿಗೆ ಅರ್ಥ ಹೇಳಿದ ರೀತಿ ಬೇರೆ ಇತ್ತು. ಅವರಿಗೆಲ್ಲ ಕನ್ನಡ ತುಳು ಬರ್ತಿರ್ಲಿಲ್ಲ ಅಲ್ಲ. ಹಾಗಾಗಿ ಅವರು ಅದನ್ನ ಹೋಗಿ ಎ.ಸಿ. ಬರ್ನೆಲ್ ಹೋಗಿ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರ್ದ. ಯಾಕೆಂದ್ರೆ ಡೆವಿಲ್ ಅಂತ ಬರ್ದ, ಕೆಟ್ಟ ಶಕ್ತಿ ಅಂತ ಬರ್ದ ಎ.ಸಿ. ಬರ್ನೆಲ್. ಅದು ಯಾಕೆ ಅಂತಂದ್ರೆ, ಭೂತ ಅನ್ನುವ ಪದಕ್ಕೆ ಕನ್ನಡ ಸಂಸ್ಕೃತ ಡಿಕ್ಷನರಿಯಲ್ಲಿ ಪೀಡಿಸುವ ಪ್ರೇತ ಪಿಶಾಚಿ ಅನ್ನುವ ಕೆಟ್ಟ ಅರ್ಥ ಕೂಡ ಇದೆ. ಶಿವಗಣ ಅನ್ನುವ ಒಳ್ಳೆ ಅರ್ಥ ಕೂಡ ಇದೆ. ಆದ್ರೆ ಅದನ್ನ ಸ್ವೀಕರಿಸದೆ ಬಹುಶಃ ಅವರ ಯೇಸುವಿನ ಆರಾಧನೆಗೂ ಅಥವಾ ನಮ್ಮಲ್ಲಿರುವ ಇತರ ದೇವತೆಗಳ ದೈವಾರಾಧನೆ, ನಮ್ಮ ದೇವತಾರಾಧನೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇತ್ತು. ನಡು ರಾತ್ರಿ ದೊಂದಿ ಉರಿದುಕೊಂಡು ಉಗ್ರವಾಗಿ ಆಕ್ರೋಶ ವ್ಯಕ್ತಪಡಿಸುಂಟಲ್ಲ, ಅದು ಆಯಾಯ ದೈವಗಳ ಜೀವನದಲ್ಲಿ ನಡೆದ ಕತೆ. ಅದರಿಂದ ಅನ್ಯಾಯವನ್ನು ಅವರು ಪ್ರಶ್ನಿಸಿದ್ದ, ಹಾಗಾಗಿ ಆಕ್ರೋಶ ಇದೆಲ್ಲ ವೀರಾವೇಶ ಯಕ್ಷಗಾನದ ಹಾಗೆ. ಅದನ್ನ ಅವರು ತಪ್ಪಾಗಿ ಅರ್ಥೈಸಿ ಡೆವಿಲ್ ಅಂತ ಕರೆದ್ರು, ಕೆಟ್ಟ ಶಕ್ತಿ ಅಂತ. ಹಾಗಾಗಿ ಹೊರ ಜಗತ್ತು ಇವತ್ತಿನ ತನಕ ಕೂಡ ಆ ಭೂತಾರಾಧನೆ ಅಂದ್ರೆ ಕೆಟ್ಟ ಶಕ್ತಿಗಳ ಆರಾಧನೆ, ಅವುಗಳನ್ನ ಸಮಾಧಾನ ಶಾಂತಗೊಳಿಸ್ಲಿಕ್ಕೆ ಪೂಜೆ ಮಾಡುದು ಅಂತ ಆಲೋಚನೆ ಮಾಡಿದ್ರು. ವಾಸ್ತವದಲ್ಲಿ ನಮ್ಮ ಭೂತಗಳು ಶಿಷ್ಟರನ್ನು ರಕ್ಷಣೆ ಮಾಡುವ, ದುಷ್ಟರನ್ನು ಶಿಕ್ಷಿಸುವ ಮಣ್ಣಿನ ಸತ್ಯಗಳು ಎಂದು ಕರೆಸಿಕೊಳ್ಳುವ ಶಕ್ತಿಗಳು. ಮಣ್ಣಿನ ಸತ್ಯಗಳಂದ್ರೆ ಟ್ರುತ್ಸ್ ಆಫ್ ಲ್ಯಾಂಡ್ ಅನ್ನುವ ಅನುವಾದ ಅಲ್ಲ. ಈ ಮಣ್ಣಿನಲ್ಲಿ ನ್ಯಾಯ ಧರ್ಮವನ್ನು ನಿಲ್ಲಿಸುವ ಶಕ್ತಿಗಳು, ಎತ್ತಿ ಹಿಡಿಯುವ ಶಕ್ತಿಗಳು. ಆ ಟ್ರುತ್ಸ್ ಆಫ್ ಲ್ಯಾಂಡ್ ಅನ್ನು ಮತ್ತೆ ಸತ್ಯ ಅಂದ್ರೆ ಟ್ರುತ್ ಅರ್ಥ ಅಲ್ಲ ಅಲ್ಲಿ, ಅದು ಸತ್ಯಗಳಂದ್ರೆ ನ್ಯಾಯ ಧರ್ಮವನ್ನು ಎತ್ತಿ ಹಿಡಿಯುವ ಶಕ್ತಿಗಳು. ಅವ್ರು ಕರೆಸ್ಕೊಳ್ತಾರೆ ನುಡಿಗಟ್ಟಿನಲ್ಲಿ ಯಾರಂದ್ರೆ. ಹಾಗಾಗಿ ಇವರು ಶಿಷ್ಟರನ್ನು ರಕ್ಷಿಸುವ, ದುಷ್ಟರನ್ನು ಶಿಕ್ಷಿಸುವ ಶಕ್ತಿಗಳೇ ಹೊರತು ಕೆಟ್ಟ ಶಕ್ತಿಗಳಲ್ಲ. ಬಟ್ ನಾವೆಲ್ಲ ಹೆದರ್ತೀವಿ, ಅಂದ್ರೆ ಇವಾಗೆಲ್ಲ ವರ್ಡ್ ಬರ್ತದಲ್ಲ ಭೂತ ಅಂತ ಅಂದ್ರೆ ಅದು ಹೌದು, ಅದು ಹಾಗೆ ಬಂತಷ್ಟೇ. ವಾಸ್ತವದಲ್ಲಿ ಹೆದರುವಂತ ಶಕ್ತಿ ಏನ?
ಬಹಳ ಚಂದಕ್ಕೆ ಹೋಗಿ ಹೇಳಿದಲ್ಲ. ಹಾಗೆ ನೋಡಿದ್ರೆ ಮಾತನಾಡದ ದೇವರಿಗಿಂತ ಮಾತನಾಡುವ ದೈವ ನಮಗೆ ಹೆಚ್ಚು ಸಮಾಧಾನ ಕೊಡ್ತದೆ. ಒಬ್ಬ ಮನೋತಜ್ಞನ ನೆಲೆಯಲ್ಲಿ ಕೆಲಸ ಮಾಡ್ತದೆ. ಎಷ್ಟು ಸೋತು ಹೋದವರು ಹೋಗಿ ದೈವದಲ್ಲಿ ಅರಿಕೆ ಮಾಡಿದಾಗ ನಿನ್ನ ಎಲ್ಲ ಕಷ್ಟವನ್ನ ನಾನು ದೂರ ಮಾಡಿ ಕೊಡ್ತೇನೆ, ಗೋಳಿ ಮರದ ಹಾಗೆ ನಿನ್ನನ್ನು ಬೆಳೆಸಿ ಕೊಡ್ತೇನೆ, ಎಂತ ಕಾಲದಲ್ಲೂ ನಾನಿದ್ದೇನೆ ಅಂತ ಅಭಯ ಕೊಟ್ರೆ ಎಂತ ಸೋತ ವ್ಯಕ್ತಿಯಲ್ಲಿ ಕೂಡ ಚೈತನ್ಯ ಉಕ್ಕಿ ಬರ್ತದೆ. ನನಗೆ ದೈವ ಅಭಯ ಕೊಟ್ಟಿದೆ, ನಾನು ಗೆಲ್ತೇನೆ ಅಂತ. ಆ ಚೈತನ್ಯದಿಂದಲೂ ಆ ದೈವಕ್ಕೆ ಅಲೌಕಿಕ ನೆಲೆಯಲ್ಲಿ ಶಕ್ತಿ ಇದೆ ಹೇಳುವುದನ್ನು ನಾನು ಒಪ್ಪಿಕೊಳ್ತೇನೆ. ಇನ್ನು ಲೌಕಿಕ ನೆಲೆಯಲ್ಲಿ ಹೇಳುದಾದ್ರೂ ಕೂಡ ಸೋತು ಹೋದ ವ್ಯಕ್ತಿಯ ಚೈತನ್ಯ ಉಕ್ಕಿ ಬರ್ತದೆ, ಆತ್ಮವಿಶ್ವಾಸ ಬೆಳೀತದೆ, ಆತ ಗೆಲ್ತಾನೆ. ಕರೆಕ್ಟ್ ಅಲ್ಲ? ಕರೆಕ್ಟ್, ಖಂಡಿತ. ಹಾಗೆ ಮಾತನಾಡದ ದೇವರಿಗಿಂತ ಮಾತನಾಡುವ ದೈವಗಳೇ ನನಗೆ ಕೂಡ ಹೆಚ್ಚು ಇಷ್ಟ ಆಗ್ತಾರೆ. ದೈವ ಕಟ್ಟುವವರು ಯಾರು? ದೈವ ಎಲ್ಲಿಂದ ಬಂದದ್ದು ಅಥವಾ ಅದರ ಮೂಲ? ದೈವಾರಾಧನೆಗೂ ಮತ್ತು ದೇವರ ಆರಾಧನೆಗೂ ಇರುವ ವ್ಯತ್ಯಾಸ ಏನು ಅಂತ ಒಂದು ತಿಳಿಸ್ಕೊಳ್ಳಿ. ದೈವಾರಾಧನೆ ಬೆಳಕಿಗೆ ಬಂದದ್ದು ಹೇಗೆ? ದೈವಾರಾಧನೆ ಎಷ್ಟು ಪುರಾತನವಾದದ್ದು? ಕಾರ್ಣಿಕದ ಕಲ್ಲು ಹೇಗೆ ಗುರ್ತಿಡಿಯೋದು ಮೇಡಮ್? ಪ್ರಾಣಿ ಮೂಲ ಆರಾಧನೆ ಎಂದರೇನು?